20 ವರ್ಷದಿಂದ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬರ್ತಿದ್ದಾರೆ. ಡೈರೆಕ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಇಷ್ಟು ಫರ್ನಿಚರ್ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ, ಆದರೆ ಈ ಥರ ಒಂದು ಆಫರು ಎಲ್ಲಿ ಸಿಕ್ಕಿಲ್ಲ. ಮತ್ತು ಇವ್ರದ್ದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಕೂಡ ಇದೆ ವೀಕ್ಷಕರೇ. ಸೊ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ ಇವರು ನಿಮಗೆ ಡೈರೆಕ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಸೊ ಸುಮಾರು ಮಾಡೆಲ್ಸು ಮೇಲೆ ನಿಮಗೆ ಆಫರ್ ಇದೆ. ಅದು ಆಫರ್ ಏನು ಅಂತ ಹೇಳಿಲ್ಲ ನಾನು. ಸೊ ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ತುಂಬಾ ಲಾಂಗ್ ಟೈಮು ಖಂಡಿತ ಹೇಳ್ಬೋದು. ಸೊ ವೀಕ್ಷಕರೇ, ಸರ್ ಒಂದು ಬೆಸ್ಟ್ ಆಫರ್ನ ತಂದಿರೋವಂಥದ್ದು ಈ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಬೇಕು. ಮತ್ತು ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಬೇಕು. ಯಾಕಂದರೆ ಒಳ್ಳೆ ಕಂಟೆಂಟ್ನ ಈ ಒಂದು ಚಾನಲ್ ಬರ್ತಾ ಇರೋದು. ಕರ್ನಾಟಕ ಏಜ್ ಅಂತ ಬಂದಾಗ ಸುಮಾರು ನಾನು ಫರ್ನಿಚರ್ ವಿಡಿಯೋಗಳನ್ನ ಏನು ಮಾಡಿದ್ದೀನಿ, ಎಲ್ಲ ವಿಡಿಯೋದಲ್ಲೂ ನಿಮಗೆ ಏನಾದರೂ ಒಂದು ಆಫರ್ ಕೊಟ್ಟೆ ಕೊಡ್ತೀವಿ. ಸರ್ ಇವತ್ತು ಎಷ್ಟು ಟೋಟಲ್ ಮಾಡೆಲ್ಸ್ ನಾವು ಇವತ್ತು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ? ಸರ್ ಸುಮಾರು ಮಾಡೆಲ್ಸ್ ಇದೆ. ನೀವು ನೋಡಕ್ ಹೋಗಿದ್ರೆ ನನ್ನ ಹತ್ರ ಆಲ್ಮೋಸ್ಟ್ 20+ ಸೋಫಾಸ್ ಇದೆ ಇಲ್ಲಿ ನೋಡಕ್ಕೆ. ಮತ್ತೆ ಕಾಟ್ಸ್ ಇದೆ, ಡೈನಿಂಗ್ ಟೇಬಲ್ಸ್ ಇದೆ, ವಾರ್ಡ್ರೋಬ್ಸ್, ಎಲ್ಲ ಮನೆಗೆ ಬೇಕಾರೋದು ಎಲ್ಲ ಸಿಗ್ಬಿಡುತ್ತೆ. ಸೊ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಅಂತ ಹೇಳ್ಬಿಡಿ ನಿಮ್ದು? ಸ್ಟಾರ್ಟಿಂಗ್ ನೋಡಿ ನಿಮ್ಗೆ 5 ಸೀಟರ್ ನೀವು ಹೋಗಿದ್ರೆ 8,500 rupees ಇಂದ ಸ್ಟಾರ್ಟ್ ಆಗುತ್ತೆ. 5 ಸೀಟರ್ ಬೇಸಿಕ್ ಮಾಡೆಲ್ 1 ವರ್ಷ ವಾರಂಟಿ ಜೊತೆನಲ್ಲಿ ಬಂದ್ಬಿಡುತ್ತೆ ಅದು. ಮತ್ತೆ ಅದರಿಂದ ನೆಕ್ಸ್ಟ್ ನಿಮ್ಗೆ ಎಲ್ಲ ಪ್ರೀಮಿಯಂ ಮಾಡೆಲ್ಸ್ ಸಿಕ್ಕೋದು ನಿಮ್ಗೆ. ಮತ್ತೆ ನಿಮ್ವುಡ್ ಕ್ವಾಲಿಟಿನೇ ಬರೋದು, ಎಲ್ಲ ಬೇರೆ ಡಿಫ್ರೆಂಟ್ ಆಗಿ ಇರುತ್ತೆ. ಅದು ಒಂದೇ ಮಾಡೆಲ್ ನಿಮ್ಗೆ 8,500 rupees ಇಂದ ಸ್ಟಾರ್ಟ್ ಆಗೋದು. ಮತ್ತೆ ತುಂಬಾ ಜನ ನಮಗೆ ಕಮೆಂಟ್ ಮಾಡ್ತಾ ಇದ್ರು, ಸರ್ ನೀವು ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಕೊಡಿ ನಮಗೆ ಅಂತ. ಯಾವ ವುಡ್ ಹಾಕ್ತೀರಾ, ಯಾವ ಫಾರ್ಮ್ ಹಾಕ್ತೀರಾ, ಯಾವ ಥರ ಕ್ವಾಲಿಟಿ ಇರುತ್ತೆ, ಈ ಥರ ಡೆತ್ ಆಗಿ ಒಂದು ಸ್ವಲ್ಪ ಮಾತಾಡಿ ಸರ್. ನಮಗೂ ಒಂದು ನಾಲೆಜ್ ಸಿಗುತ್ತೆ, ಒಂದು ಸೋಫಾ ತೊಗೊಳೋದಾಗ ಒಂದು ನಾಲೆಜ್ ಸಿಗುತ್ತೆ ಅಂದ್ಬಿಟ್ಟು ಒಂದು ಉದ್ದೇಶಕ್ಕೆ ನಾನು ಕೇಳ್ತಾ ಇದ್ದೀನಿ. ಸೊ ಇವಾಗ ನಾವು ತೋರಿಸುವಂಥದ್ದು ಆಲ್ಮೋಸ್ಟ್ ಪ್ರೀಮಿಯಂ ಸೋಫಾಗಳಿಗೆಲ್ಲ ನಿಮ್ದು ನೀಮುಡ್ಡೇ ಇರುತ್ತೆ. ಎಲ್ಲ ಕಂಪ್ಲೀಟ್ ಆಗಿ ನೀಮುಡ್ ಬರೋದು. ನಮ್ಮ ಫಾರ್ಮ್ ಯಾವ್ದು ಹಾಕೋದು ಸರ್ ನಾವು? ಡ್ಯೂರೋಫ್ಲೆಕ್ಸ್ 40 ಡೆನ್ಸಿಟಿ ಫಾರ್ಮಿಂಗ್. ಯಾವಾಗ್ನು ಕಸ್ಟಮರ್ ಬಂದ್ಬಿಟ್ಟು ಇಲ್ಲಿ ಓಪನ್ ಮಾಡಿ ತೋರಿಸಿ, ನಮ್ಗೆ ಓಪನ್ ಮಾಡಿ ತೋರಿಸ್ತೀವಿ ನಾವು. ಓಕೆನಾ? ಯಾವ್ದ್ರದ್ದು ಸೆಲೆಕ್ಟ್ ಮಾಡ್ಲಿ ಪ್ರಾಡಕ್ಟ್, ನಮ್ಗೆ ಓಪನ್ ಮಾಡಿ ತೋರಿಸಿ ಅಂದ್ರೆ ನಾವು ಓಪನ್ ಮಾಡಿ ತೋರಿಸ್ತೀವಿ. ಯಾವ್ದಷ್ಟೇ ನೀವು ಪ್ರೀಮಿಯಂ ಸೋಫಾಗಳಿಗೆಲ್ಲ ಡ್ಯೂರೋಫ್ಲೆಕ್ಸ್ ಹಾಕುವಂಥದ್ದು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಅದಕ್ಕೆ ಹೇಳ್ತಾ ಇರುವಂಥದ್ದು. ಸೊ ಎಲ್ಲ ಕ್ವಾಲಿಟಿ ಎಲ್ಲ 5 years ವಾರಂಟಿ ಇರುತ್ತೆ. ಕಂಪ್ಲೀಟ್ 5 years ವಾರಂಟಿ ಸಿಕ್ಬಿಡುತ್ತೆ. ವಾರಂಟಿ ಸಿಗುತ್ತೆ ಸರ್. ಮತ್ತೆ ನಿಮ್ಗೆ ಬಂದ್ಬಿಟ್ಟು 3 days ಒಳಗಡೆ ಏನೋ ಇಶ್ಯೂ ಆಗಿದ್ರು ವಿತಿನ್ 3 days ಒಳಗಡೆ ನಾವು ಸಾರ್ಟ್ ಔಟ್ ಮಾಡ್ಕೊಡ್ತೀವಿ. ಹೌದು ಸರ್. ಸ್ವಲ್ಪ ಡೆಲಿವರಿ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ. ಯಾವ ತರ ಸರ್ ಡೆಲಿವರಿ ಬಂದ್ಬಿಟ್ಟು ನೋಡಿ, ನಿಮ್ಗೆ 15 kilometers ನಮ್ಮ ಸ್ಟೋರ್ ಲೊಕೇಶನ್ ಇಂದ ಫ್ರೀ ಅವೈಲೇಬಲ್ ಸಿಗ್ಬಿಡುತ್ತೆ. 15 kilometers. ಹೌದು ಹೌದು. ಮತ್ತೆ ನಮ್ದು ಔಟ್ಸೈಡ್ ಬ್ಯಾಂಗ್ಳೂರೇ ಇಲ್ಲ, ನಾವು ದಾವಣಗೆರೆ, ಹುಬ್ಳಿ, ನಿಮ್ ಕಸ್ಟಮರ್ಸ್ ಬಂದ್ಬಿಟ್ಟು ಕರುನಾಡ ಹೆಜ್ಜೆಯಿಂದ ತುಂಬಾ ದೂರದಿಂದ ಬರ್ತಾರೆ ನಮ್ಗೆ. ಬಟ್ ಬಂದ್ರೇನು ಯಾರು ಇಲ್ಲ ಅನ್ಬಿಟ್ಟು ಹೇಳಿಲ್ಲ, ಬಂದ್ರೆ ಏನಾದ್ರು ಒಂದು ಬಿಲ್ ಮಾಡ್ಬಿಟ್ಟೆ ಹೋಗಿದ್ದಾರೆ. ಮತ್ತೆ ಒಂದ್ ಕಸ್ಟಮರ್ ಹೋಗ್ಬಿಟ್ಟು 4-5 ಕಸ್ಟಮರ್ನ ಕಳ್ಸಿದ್ದಾರೆ ನಮ್ಗೆ. ಓಕೆನಾ? ನಮ್ಗೆ ನಿಮ್ದು ಒಂದ್ ಚಾನೆಲ್ ಇಂದ ನಾವು ಏನಾದ್ರು ರಿಲೀಸ್ ಮಾಡಿದ್ರೆ ಓಕೆನಾ, ಆರಾಮಾಗಿ ನಮ್ಗೆ ಕಸ್ಟಮರ್ಸ್ ಒಂದ್ ಕಸ್ಟಮರ್ ಒಂದು +5 ಕಸ್ಟಮರ್ಸ್ ಹೇಳ್ಬೋದು ನಾನು. ಬಟ್ ಜೆನ್ಯೂನ್ ಕಸ್ಟಮರ್ ಬರ್ತಾರೆ, ಎಲ್ಲ ಜೆನ್ಯೂನ್ ಕಸ್ಟಮರ್. ಇಲ್ಲ ಎನ್ಕ್ವೈರಿ ಏನಿಲ್ಲ. ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದಾದ್ಮೇಲೆ ಜಸ್ಟ್ ನಮ್ದು ಕೆಲಸ ಬಿಲ್ಲಿಂಗ್ ಮಾಡೋ ತರ ಇರುತ್ತೆ ಅಷ್ಟೇ. ಏನಕ್ಕೆ ಅಂದ್ರೆ ಕಸ್ಟಮರ್ ಅಲ್ಲೇ ನಿಮ್ ವಿಡಿಯೋ ಡೀಟೇಲ್ ಆಗಿ ಇರುತ್ತೆ, ನೋಡ್ಕೊಳ್ತಾರೆ. ನೋಡ್ಕೊಂಡು ಮತ್ತೆ ಇಲ್ಲಿ ಬಂದಾದ್ಮೇಲೆ ಸರ್ ಇದೆಲ್ಲ ನೋಡಿದೀವಿ ನಾವು, ಇದು ಬಿಲ್ ಮಾಡಿ ಅಷ್ಟೇ ಹೇಳೋದು ನಮ್ಗೆ. ಕರ್ನಾಟಕ ಏಜ್ ಅಂತ ಬಂದಾಗ ನಿಮ್ಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಬರೀ ನಾವು ರೇಟ್ಗಳೇ ಅಂತೂ ಮಾತ್ರ ಹೇಳಲ್ಲ, ನಿಮ್ಗೆ ಒಂದು ನಾಲೆಜ್ ಸಿಗುತ್ತೆ ಅಂತ ಹೇಳ್ಬೋದು. ಆಫರ್ ಇಟ್ಟಿದ್ದೀರಾ ಅಂತ ಹೇಳಿದ್ವಿ. ಸೊ ಅದು ಆಫರ್ ಏನು ಅಂತ ಹೇಳಿ ವೀಕ್ಷಕರಿಗೆ. ಸರ್ ನೋಡಿ, ನಾವು ಬಂದ್ಬಿಟ್ಟು ಇವಾಗ ಇಲ್ಲಿವರೆಗೂ ಆಫರ್ ಯಾರಿಗೂ ಕೊಟ್ಟಿರ್ಲಿಲ್ಲ. ಇವಾಗ ಒಂದು ಆಫರ್ ಕೊಡ್ತಾ ಇರೋದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ತಗೊಂಡ್ರೆ, ಇವಾಗ ಯಾರೋ ಒಂದು ಸೋಫಾ ತಗೊಂಡ್ರೆ ಸುಮ್ಮನೆ ಸೋಫಾ ತಗೊಳ್ಳಲ್ಲ, ಅದ್ ಜೊತೆನಲ್ಲಿ ಕಾಟ್ ತಗೊಳ್ತಾರೆ, ಡೈನಿಂಗ್ಸ್ ತಗೊಳ್ತಾರೆ, ವಾರ್ಡ್ರೋಬ್ಸ್ ತಗೊಳ್ತಾರೆ, ಇನ್ನು ಫುಲ್ ಫ್ಯಾಮಿಲಿ ಸರ್ ತಗೊಳ್ತಾರೆ. ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಏನಾದ್ರು ಒಂದು ಫ್ರೀ ಕೊಡ್ಬೇಕು. ಸೊ ಇವಾಗ ನಾವ್ ಏನ್ ಮಾಡಿದೀವಿ ಅಂದ್ರೆ, ಏನಾದ್ರು ಒಂದು ಸೋಫಾ ನಮ್ಮ ಹತ್ರ ತಗೊಂಡ್ರೆ ಪ್ರೀಮಿಯಂ ಮಾಡೆಲ್ಸ್, ಅದ್ರಲ್ಲಿ ನಾವು ಒಂದು ಬಂದ್ಬಿಟ್ಟು ಅವ್ರಿಗೆ ಕ್ವೀನ್ ಸೈಜ್ ವಿತೌಟ್ ಸ್ಟೋರೇಜ್ ಕಾಟ್ ಫ್ರೀ ಆಗಿ ಕೊಡ್ತಾ ಇದೀವಿ. ಕಾಟ್ ಮಾತ್ರ? ಕಾಟ್. ಮತ್ತೆ ಇಲ್ಲ ಕಾಟ್ ಇಷ್ಟ ಇಲ್ಲ ನಮ್ಗೆ, ನನಗೆ ಡೈನಿಂಗ್ ಟೇಬಲ್ ಏನಾದ್ರು ಬೇಕು ಅಂದ್ರೆ 4 seater ಡೈನಿಂಗ್ ನಾನು ತೋರಿಸ್ತೀನಿ, ವಿಡಿಯೋನಲ್ಲಿ ತೋರಿಸಿ. 4 seater ಡೈನಿಂಗ್ ಅದು ಫ್ರೀ ಆಗಿ ಕೊಡ್ತೀನಿ. ಸೊ ಹೈ ಎಂಡ್ ಮಾಡೆಲ್ಸ್ ಇವಾಗ ನಾವು ಇಲ್ಲಿ ಹೊರಗಡೆ ಏನೇನು ನೋಡ್ತೀವಿ ಎಲ್ಲ ಪ್ರೀಮಿಯಂ ಮಾಡೆಲ್ಸ್ ಇರೋ ಸರ್. ಇಲ್ಲಿ ನೋಡ್ಕೋಬಹುದು, ನೋಡ್ಕೊಂಡು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ ಕಸ್ಟಮರ್ಗೆ, ಅರ್ಥ ಮಾಡ್ಲಿ, ಆವಾಗ ಅವರು ಇದ್ ಮಾಡ್ಲಿ. ಸೊ ವೀಕ್ಷಕರೇ, ನಿಮ್ಗೆ ಇಲ್ಲಿ ಬಂದ್ರೆ ನಿಮ್ಗೆ ಕಾಟು ಅಥವಾ ಡೈನಿಂಗ್ ಟೇಬಲ್ ಮಾಡೆಲ್ ಮೇಲೆ ಫ್ರೀ ಆಗಿ ಸಿಗ್ತಾ ಇರುವಂತದ್ದು. ಸೊ ಇಲ್ಲೆಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಎಲ್ಲ ನೋಡ್ತಿರ್ಬೋದು, ಇದೆಲ್ಲ ನಿಮ್ಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಇರುವಂತದ್ದು. ಕಾಟ್ ಅಥವಾ ಡೈನಿಂಗ್ ಟೇಬಲ್ ಸಿಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಬನ್ನಿ ಸರ್, ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಡೋಣ. ಇಂಚಿಂಚು ಮಾಹಿತಿನ ಕೊಡ್ತೀವಿ ವೀಕ್ಷಕರೇ. ಸೊ ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ ಸರ್, ಫಸ್ಟ್ ಯಾವ ತೋರಿಸ್ತಾ ಇದ್ದೀರಾ?
ಸರ್ ಇವಾಗ ನೀವು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇರೋದು ಅದು ನಮ್ಮ ಫಸ್ಟ್ ಮಾಡೆಲ್ 8500 ಅದೇ ಅಲ್ವಾ? ಹೌದು ಸರ್ ಅದೇ. ಮತ್ತೆ ನೆಕ್ಸ್ಟ್ ಮಾಡೆಲ್ ನೋಡಿ ಇದು, ಇದ್ರ ಬಂದ್ಬಿಟ್ಟು ನೀ ವುಡ್ ಸ್ಟ್ರಕ್ಚರ್, ಇದು 40 ಡೆನ್ಸಿಟಿ ಇದನ್ನು ಫಾರ್ಮ್ ಬರುತ್ತೆ. ಮತ್ತೆ ಇದು ಬಂದು 311 ಬರುತ್ತೆ ನಿಮ್ಗೆ. ಪಿಲ್ಲೋ ಸಪರೇಟ್ ಆಗಿ ಬರುತ್ತೆ, ಹೆಡ್ ರೆಸ್ಟ್ ಅಟ್ಯಾಚ್ ಇರುತ್ತೆ. ಇದಕ್ಕೆ ಬಾಕ್ಸ್ ಸೋಫಾ ಅಂತಾರಲ್ಲ, ಬಾಕ್ಸ್ ಸೋಫಾ ಅಂತಾರೆ ಇದಕ್ಕೆ. ಕಲರ್ಸ್ ಎಷ್ಟು ಸಿಗುತ್ತೆ? ಕಲರ್ಸ್ ನಿಮ್ಗೆ n ನಂಬರ್ ಆಫ್ ಕಲರ್ಸ್ ಸಿಗ್ಬಿಡುತ್ತೆ ನಿಮ್ಗೆ. ಮತ್ತೆ ಇಲ್ಲಿ ಒಂದು ಕಲರ್ ಇದೆ, ಇಲ್ಲಿ ಒಂದು ಕಲರ್ ಇದೆ, ಎರಡು ನೋಡ್ಕೊಳ್ಳಿ. ರೆಡಿ ಇದೆ ಅಲ್ವಾ? ರೆಡಿ ಇದೆ, ರೆಡಿ ಇದೆ ವೀಕ್ಷಕರೇ. ಎನಿ ಟೈಮ್ ಬರ್ಬೋದು ಸರ್. ಎಷ್ಟು ದಿನ ತಗೊಂತೀರಾ ಇವಾಗ ಒಂದು ಬಾಕ್ಸ್ ಸೋಫಾ ನಮಗೆ ಬೇಕು ಅಂದ್ರೆ? ಸರ್ ಒಂದು 2 to 3 days ಸರ್. 2 ದಿನ ಅಷ್ಟೇ. 2 to 3 days ನಲ್ಲಿ ಡೆಲಿವರಿ ಮಾಡ್ತೀವಿ. ಹೌದು. ಸೊ ನೆಕ್ಸ್ಟ್ ಮಾಡೆಲ್ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಚಾರ್ಲಿ ಸೋಫಾ ಕಂಪ್ಲೀಟ್ ಆಗಿ ಪೈನ್ ವುಡ್ ಸ್ಟ್ರಕ್ಚರ್ ನಲ್ಲಿ ಬರುತ್ತೆ. ಮತ್ತೆ ಒಳಗಡೆ ಬಂದ್ಬಿಟ್ಟು ನಿಮ್ಗೆ ನೀಮ್ ವುಡ್ ಸ್ಟ್ರಕ್ಚರ್ ಬರುತ್ತೆ. 40 ಡೆನ್ಸಿಟಿ ಡೋರ್ಫ್ಲೆಕ್ಸ್ ಇದಕ್ಕೂ ಬರುತ್ತೆ. ಹೌದು ಸರಿ. ಇದು ಬಂದ್ಬಿಟ್ಟು ನಿಮ್ಗೆ ಇದು ಬಾಕ್ಸ್ ಸೋಫಾ ಮತ್ತೆ ಈ ಸೋಫಾ ಚಾರ್ಲಿ ಸೋಫಾ ಸರ್. ಬಾಕ್ಸ್ ಸೋಫಾ ಮತ್ತೆ ಈ ಸೋಫಾ ನಿಮ್ಗೆ ಬಂದ್ಬಿಟ್ಟು 16,000. ಎಷ್ಟು ವರ್ಷ ವಾರಂಟಿ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಬಾಕ್ಸ್ ಸೋಫಾ 5 years, ಈ ಸೋಫಾ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಗೆ ಲೈಫ್ ಟೈಮ್, ಕುಶನಿಂಗ್ ಸೀಟಿಂಗ್ ಗೆ 5 years. ಹೌದು. ಸೊ ನೆಕ್ಸ್ಟ್ ಮಾಡೆಲ್ ಇದು ನೋಡಿ, ಇದು ಬೆಡಲ್ ಶೇಪ್ ಸೋಫಾ ಅಂತೀವಿ. ಇದಕ್ಕೆ ಲಾಂಜರೋ ಮಾಡ್ಕೋಬಹುದು, ಸೋಫಾನೋ ಮಾಡ್ಕೋಬಹುದು, ಇಲ್ಲ ಬೆಡ್ ಮಾಡ್ಕೋಬೇಕಂದ್ರೆ 2 ಪಫೀಸ್ ಇದೆ ಇಲ್ಲಿ. ಆ 2 ಪಫೀಸ್ ಇಲ್ಲಿ ಮ್ಯಾಚ್ ಮಾಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಸೋಫಾ ಬಂದ್ಬಿಡುತ್ತೆ. ಏನ್ ಸೈಜ್ ಬರುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 8.5 by 6.5 ಬರುತ್ತೆ. ಸೊ ಕಂಪ್ಲೀಟ್ ಕ್ವೀನ್ ಸೈಜ್ ಬೆಡ್ ಆಗುತ್ತೆ ಇದು. ವೀಕ್ಷಕರೇ, ನೀವೇನಾದ್ರೂ ತಗೋಬೇಕು ಅಂತ ಬಂದಾಗ ಸೊ ಮೆಜರ್ಮೆಂಟ್ ನ ತಗೊಂಡ್ ಬನ್ನಿ ನಿಮ್ ಮನೇಲಿ. ಇಲ್ಲ ಅಂದ್ರೆ ಸರ್ ಕಡೆಯಿಂದಾನೆ ಯಾರು ಒಬ್ರು ಮೆಜರ್ಮೆಂಟ್ ನಾವು ಹೋಗ್ತೀವಿ. ಅದು ಕಸ್ಟಮರ್ ಗೆ ಏನು ಅರ್ಥ ಆಗಿಲ್ಲ, ಅವ್ರಿಗೆ ಏನು ಮಾಡೆಲ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಬಂದ್ಬಿಟ್ಟು ಮೆಜರ್ಮೆಂಟ್ ತಗೊಂಡು ಅವ್ರಿಗೆ ಮಾಡೆಲ್ ಸಜೆಸ್ಟ್ ಮಾಡ್ಬಿಟ್ಟು ಹೋಗ್ತೀವಿ ಮನೆಗೆ. ಸೊ ನೀವ್ ಏನೋ ಒಂದು ಡೌಟ್ ಇದ್ರು ಟ್ರಾನ್ಸ್ಪರೆಂಟ್ ಸರ್ ಹತ್ರ ಮಾತಾಡಿ. ಸರ್ ನೀವೇ ಇಡ್ತೀರಾ ಅಲ್ವಾ? ಅದೇ ಯಾರು ಇಡ್ತಾರ? ಸರ್ ನಮ್ದು ಸ್ಟಾಫ್ ಇದಾರೆ, ನಾನು ಇದೀನಿ. ನೀವೇ ಇಡ್ತೀರಾ? ಹೌದು, ನಮ್ ಸ್ಟಾಫ್ ಇದಾರೆ, ನಾವು ಇದೀವಿ. ಯಾರು ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಅವ್ರ ಜೊತೆ ಮಾತಾಡಿ. ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಇದು ಕಂಪ್ಲೀಟ್ ನೋಡಿ ನಿಮ್ಗೆ 3 ಪಿಲ್ಲೋಸ್ ಇಲ್ಲಿ ಬರುತ್ತೆ, 3 ಪಿಲ್ಲೋಸ್ ಇದಕ್ಕೆ ಬರುತ್ತೆ. ಟೋಟಲ್ಸ್ ಆಗಿ 6 ಪಿಲ್ಲರ್ಸ್ ಬರುತ್ತೆ. 2 ಟೈಪ್ಸ್ ಆಫ್ ಕಲರ್ ನಲ್ಲಿ ಪಿಲ್ಲೋಸ್ ಕೊಟ್ಬಿಡ್ತೀವಿ. ಓಕೆನಾ? ಇದ್ರದ್ದು ಕಾಸ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ 32,000 rupees ಆಗುತ್ತೆ. ಇನ್ನೊಂದು ಆಫರ್ ಕೊಡ್ತಾ ಇದೀವಿ ಅನ್ಬಿಟ್ಟು ನಿಮ್ಗೆ ಇಲ್ಲಿ ಪ್ರಾಡಕ್ಟ್ ಮೇಲೆ ಪ್ರೈಸ್ ಇನ್ಕ್ರೀಸ್ ಮಾಡ್ಕೊಂಡು ಆಫರ್ ನಾನು ಕೊಡ್ತಾ ಇಲ್ಲ. ನೀವು ನಿಮ್ ಹಳೆ ವಿಡಿಯೋ ರೆಫರೆನ್ಸ್ ಮಾಡ್ಕೋಬಹುದು. ಅದ್ರಲ್ಲಿ ನಾನು ಏನ್ ಪ್ರೈಸ್ ಹೇಳಿದೀನಿ ಅದೇ ಪ್ರೈಸ್ ಇವಾಗ್ನು ಕೊಡ್ತೀನಿ. ಇವಾಗ ಆಫರ್ ಹಾಕಿದೀನಿ ಅನ್ಬಿಟ್ಟು ಪ್ರೈಸ್ ಇನ್ಕ್ರೀಸ್ ಮಾಡ್ಬಿಟ್ಟು ನಾನು ಕೊಡ್ತಾ ಇಲ್ಲ ಆಫರ್. ಇವಾಗ ಇದಕ್ಕೆ ಇದು 32 ಇಲ್ಲ, ಪ್ರೀಮಿಯಂ ಮಾಡೆಲ್ಸ್ ಗೆ ಒಳಗಡೆ ಮಾಡೆಲ್. ಹೌದು, ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀವಿ ಸರ್. ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಈ ಮಾಡೆಲ್ಗಳೆಲ್ಲ ಒಳಗಡೆ ಯಾವ ಮಾಡೆಲ್ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಇದೆ, ಅದಕ್ಕೆ ನಿಮ್ಗೆ ಡೈನಿಂಗ್ ಟೇಬಲ್ ಅಥವಾ ಕಾಟ್ ಫ್ರೀ ಇದೆ. ಹೌದು, ಅಂದ್ಬಿಟ್ಟು ನಾವು ಜಾಸ್ತಿ ಹೇಳಿ ಅದಕ್ಕೆ ನಾನು ಹೇಳ್ತಾ ಇದೀನಿ, ನಿಮ್ ಹಳೆ ವಿಡಿಯೋ ನಾನು ನೋಡ್ಕೊಳ್ಳಿ ಏನ್ ಪ್ರೈಸ್ ಹೇಳಿದೀವಿ, ಈ ವಿಡಿಯೋ ನಾನು ನೋಡ್ಕೊಳ್ಳಿ ಏನ್ ಪ್ರೈಸ್ ಹೇಳಿದೀವಿ. ಏನ್ ಆಫರ್ ಕೊಟ್ಟಿರೋದು ನೀವು? ಹೌದು ಸರ್, ಆಫರ್ ಬಂದ್ಬಿಟ್ಟು ನೋಡಿ, ಕಸ್ಟಮರ್ ನಮ್ದು ತುಂಬಾ ಕಸ್ಟಮರ್ ಬಂದಿದ್ರು. ಯಾರಾದ್ರೂ ಒಬ್ರು ಕೇಳ್ತಾನೆ ಇರ್ತಾರೆ, ಸರ್ ನನಗೆ ಆಫರ್ ಬೇಕು, ಏನಾದ್ರು ಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಒಂದ್ ಪ್ರಾಡಕ್ಟ್ ತಗೊಳ್ತಾರೆ, ಪಾಪ ತುಂಬಾ ದೂರದಿಂದ ಬರ್ತಾರೆ, ಒಂದ್ ಪ್ರಾಡಕ್ಟ್ ತಗೊಳ್ಳಲ್ಲ, ಬಲ್ಕ್ ಪ್ರಾಡಕ್ಟ್ ತಗೊಳ್ತಾರೆ. ಸೊ ಅದ್ರಲ್ಲಿ ನಾವು ಏನಾದ್ರು ಕೊಡ್ಲೇಬೇಕಿಲ್ವಾ? ಸೊ ಇನ್ನೊಂದೇನಂದ್ರೆ ನಾವು ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ನಮ್ಗೆ ಬಂದ್ಬಿಟ್ಟು ಕಾಸ್ಟಿಂಗ್ ನಲ್ಲಿ ಏನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಓಕೆನಾ? ನಾವು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅದೇ ಪ್ರೈಸ್ ನಲ್ಲಿ ಕಸ್ಟಮರ್ ಗೆ ಕೊಡ್ತಾ ಇದ್ದಾರೆ. ಹೌದು, ಕಸ್ಟಮರ್ ರೇಟಿಗೆ ಸಿಗ್ತದೆ. ಖಂಡಿತ ಬರ್ಬೋದು. ನೀವು ಬಂದ್ರೆ ಒಂದಲ್ಲ ಒಂದ್ ಸ್ವಲ್ಪ ತಗೊಂಡ್ ಹೋಗ್ತೀರಾ. ಸೊ ನೆಕ್ಸ್ಟ್ ಮಾಡೆಲ್ ನೋಡಿ ಸರ್, ಇದು ಮಲೇಷಿಯನ್ ಹ್ಯಾಂಡಲ್ ಬಂದ್ಬಿಟ್ಟು ಬರುತ್ತೆ. ಇದಾ? ಹೌದು. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಾರ್ನರ್ ಸಿಗ್ಬಿಡುತ್ತೆ, 3.2 ಸಿಗ್ಬಿಡುತ್ತೆ, 3.11 ಸಿಗ್ಬಿಡುತ್ತೆ. ಇದರಲ್ಲಿ ಬಂದ್ಬಿಟ್ಟು ನೋಡಿ ನಿಮ್ಗೆ 25,000 rupees ಆಗುತ್ತೆ 3.11. ಸರ್ 5 years ವಾರಂಟಿ. ಸೊ ವೀಕ್ಷಕರೇ, ಇವಾಗ ನಾವು ಹೊರಗಡೆ ಬಂದಿದ್ವಿ. ಸೊ ಇದಕ್ಕಂತೂ ಒಂದು ಆಫರ್ ಅಂತೂ ಇದೆ ಸರ್. ಫಸ್ಟ್ ಇದಕ್ಕೆ ಹೋಗ್ಬಿಡೋಣ. ಸಕಲಾಗಿ ಕಾಣಿಸ್ತಿದೆ ಈ ಮಾಡೆಲ್ ಮಾತ್ರ. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 3 seater ಬರುತ್ತೆ, 2 seater ಡಿವೈಡರ್, ಒಂದು ಟೀಪಾಯ್ ಬರುತ್ತೆ. ಕಂಪ್ಲೀಟ್ ಸ್ಟ್ರಕ್ಚರ್ ಬೇಸ್ ಬಂದ್ಬಿಟ್ಟು ನಿಮ್ಗೆ ಟೀ ಕುಡ್ ನಲ್ಲಿ ಬರುತ್ತೆ. ನಿಮ್ಗೆ ಪಕ್ಕಾ ಟೀ ಕುಡ್? ಹೌದು ಸರ್, ಕೆಳಗಡೆಯಿಂದ ಕಂಪ್ಲೀಟ್ ಆಗಿ ಟೀ ಕುಡ್ ನಲ್ಲಿ ಬರುತ್ತೆ. ನಿಮ್ಗೆ ಇನ್ಸೈಡ್ ಬಂದ್ಬಿಟ್ಟು ನೀಮ್ ವುಡ್ ಸ್ಟ್ರಕ್ಚರ್ ಇದೆ. 40 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್ ಫಾರ್ಮಿಂಗ್ ಇಲ್ಲ, ಮತ್ತೆ ಇದಕ್ಕೆ ಹಾಕಿರೋದು. ಇದಕ್ಕೆ 50 ಡೆನ್ಸಿಟಿ ರಬ್ಬರೈಟ್ ಫಾರ್ಮಿಂಗ್ ಹಾಕಿರೋದು. 50 ಡೆನ್ಸಿಟಿ ಹಾಕಿರೋದು. ಇದಕ್ಕೆ ಸರ್ 50 ಡೆನ್ಸಿಟಿ ಬಂದ್ರೆ ನಿಮ್ಗೆ ಕ್ವಾಲಿಟೀಸ್ ಇರುತ್ತೆ, ಅದರಲ್ಲಿ ಡಿಫ್ರೆಂಟ್ ಆಗಿ ಇದಿರುತ್ತೆ. ಇದರಲ್ಲಿ ಬೇರೆ ತರ ಫಾರ್ಮಿಂಗ್ ಇದೆ. ಸೊ ಕಸ್ಟಮರ್ ಏನಾದ್ರೆ ಕೂತ್ಕೊಂಡ್ರೆ ಎದ್ದೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೇಕು, ಆರಾಮಾಗಿ ಕೂತ್ಕೋಬೇಕು, ಆ ತರ ನಾವು ಕಂಫರ್ಟ್ ಕೊಟ್ಟಿರೋದು. ಕಲರ್ ತುಂಬಾ ಚೆನ್ನಾಗಿದೆ. ಎಷ್ಟು ಕಲರ್ ಸಿಗುತ್ತೆ ಸರ್? ಕಲರ್ಸ್ ಅದೇ ಹೇಳ್ತಾ ಇರೋದು, ನಿಮ್ಗೆ ಕಲರ್ಸ್ ತುಂಬಾ ಆಪ್ಷನ್ಸ್ ಅವೈಲೇಬಲ್ ಇದೆ. ನಿಮ್ ಮನೆಯಲ್ಲಿ ಯಾವ ಕಲರ್ ಸೂಟ್ ಆಗುತ್ತೆ ಆ ಕಲರ್ ನಾವು ಹಾಕೊಡ್ತೀವಿ. ಏನ್ ಸೈಜ್ ಬೇಕೋ ಆ ಸೈಜ್ ನ ನಾವು ಮಾಡ್ಕೊಡ್ತೀವಿ. ಟೋಟಲ್ ಎಷ್ಟು ಸೀಟರ್ ಬರುತ್ತೆ ಸರ್? ಇವಾಗ ಇರೋದು ಬಂದ್ಬಿಟ್ಟು ನಮ್ಮ ಹತ್ರ 3 seater ಇದೆ, 2 ಮತ್ತೆ ಡಿವೈಡರ್ ಇದೆ. ಒಂದು ಟೀಪಾಯ್ ಇದೆ. ಸೊ ಮ್ಯಾಚಿಂಗ್ ಟೀಪಾಯ್ ಮಾಡಿದ್ದೀರಾ? ಮ್ಯಾಚಿಂಗ್ ಟೀಪಾಯ್. ಇದಕ್ಕೂ ಬೇಸ್ ಬಂದ್ಬಿಟ್ಟು ಕಂಪ್ಲೀಟ್ ಟೀ ಕುಡ್ ನಲ್ಲಿ ಮಾಡಿದೀವಿ ನಾವು. ಆಫರ್ ಇದೆ ಅಲ್ವಾ? ಡೈನಿಂಗ್ ಟೇಬಲ್ 100% ಆಫರ್ ಇದೆ.
ಎರಡಲ್ಲಿ ಯಾವ್ದಾದ್ರು ಒಂದು ಫ್ರೀ. ಯಾವ್ದಾದ್ರು ಅಂದ್ಬಿಟ್ಟು ನಾವು ಪ್ರೈಸಸ್ ಜಾಸ್ತಿ ಪ್ರೈಸ್ ಏನು ಜಾಸ್ತಿ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ ಹಳೆ ವಿಡಿಯೋನ ನೋಡ್ಕೊಳ್ಳಿ. ಆ ವಿಡಿಯೋನಲ್ಲಿ ನಂದು ಇದು ಮಾಡೆಲ್ ಇದ್ರೆ ಅದ್ರಲ್ಲಿ ಏನ್ ಪ್ರೈಸ್ ಹೇಳಿದೀನಿ ಅದೇ ಪ್ರೈಸ್ ನಲ್ಲಿ ಕೊಡ್ತೀನಿ ನಾನು. ಸರ್ ಪ್ರೈಸ್ ಏನಾಗ್ಬೋದು, ಒಂದು ಬೆಟರ್ ಪ್ರೈಸ್ ಮಾಡಿ ಸರ್. ಬೆಟರ್ ಪ್ರೈಸ್ ಅದೇ ಸರ್, ನಂದು ನೋಡಿ 75,000 ಆಗುತ್ತೆ ಇದು. ನಾನು ಹಳೆ ವಿಡಿಯೋನಲ್ಲಿ ಅಷ್ಟೇ ಹೇಳಿರೋದು ನಿಮ್ಗೆ. ಮಾರ್ಕೆಟ್ ನಲ್ಲಿ ಇದು ಬಂದ್ಬಿಟ್ಟು 1,20,000 1,10,000 ವರೆಗೂ ಹೇಳ್ತಾರೆ. 95 ವರೆಗೂ ನಾನು ಓಕೆನಾ. ಸೊ ಪ್ರೈಸ್ ಫೈನಲ್ ಏನಾಗುತ್ತೆ 75,000 ಗೆ. ಸೊ ಈ ತರ ಒಂದು ಮಾಡೆಲ್ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಮಾಡೆಲ್. ನೆಕ್ಸ್ಟ್ ಮಾಡೆಲ್ ಸರ್, ಇದಕ್ಕೆ ತಲ್ವಾರ್ ಮಾಡೆಲ್ ಅಂತೀವಿ ನಾವು. ತಲ್ವಾರ್ ಮಾಡೆಲ್, ಹೌದು ಸರ್, ಹೆಸರುನೇ. ಮತ್ತೆ ಇದ್ರದ್ದು ಕ್ವಾಲಿಟಿ ನೀವು ಸರ್, ಬಟ್ಟೆ ನಮ್ಮ ಹತ್ರ ಏನೇನ್ ಬಟ್ಟೆಸ್ ಹಾಕಿದೀವಿ ನಾವು ಇಲ್ಲಿ, ಅದೆಲ್ಲ ಪ್ರೀಮಿಯಂ ಬಟ್ಟೆ ಹಾಕಿರೋದು. ಕ್ವಾಲಿಟಿ ವೈಸ್ ಇರ್ಲಿ, ನಿಮ್ಗೆ ಯೂಸ್ ವೈಸ್ ಇರ್ಲಿ, ಇದೆಲ್ಲ ವಾಷೇಬಲ್. ಕಸ್ಟಮರ್ಗೆ ತುಂಬಾ ಜನಕ್ಕೆ ಏನಾಗುತ್ತೆ, ವಾಷೇಬಲ್ ಕ್ಲಾತಾ ಅದು ಕ್ವಶನ್ ಇರುತ್ತೆ. 100% ವಾಷೇಬಲ್ ಕ್ಲಾತ್. ಹೌದು, ಓಕೆನಾ. ಮತ್ತೆ ಥ್ರೆಡ್ ನೋಡಿ ನೀವು 10 mm ಥ್ರೆಡ್ಸ್. ಹೌದು, 10 mm ಥ್ರೆಡ್ಸ್ ನ ಹಾಕಿರೋದು ನಾವು. ಮತ್ತೆ ಇದಕ್ಕೂ 40 ಡೆನ್ಸಿಟಿ ರಬರೈಟ್ ಫಾರ್ಮಿಂಗ್ ಹಾಕಿರೋದು. ಇದಕ್ಕೆ 3-2 ಡಿವೈಡರ್. ಓಕೆ, ಇದು 3 ಇಷ್ಟು ಬರುತ್ತೆ. ಟೀಪ ಇಲ್ವಲ್ಲ ಸರ್ ಇದಕ್ಕೆ? ಇದಕ್ಕೆ ಟೀಪ ಇಲ್ಲ ಸರ್, ಇದಕ್ಕೆ ಟೀಪ ಇಲ್ಲ. 3-2 ಡಿವೈಡರ್ ಬರೋದು. ಇದಕ್ಕೆ ಏನಾಗ್ಬೋದು ಸರ್? ಸರ್ ಇದು ಬಂದ್ಬಿಟ್ಟು 48,000 ಆಗುತ್ತೆ. ಸೊ ವೀಕ್ಷಕರೇ, ಖಂಡಿತ ಪ್ರೈಸಸ್ ನಾವು ಆಗ್ಲಿಂದ ಹೇಳ್ತಾ ಇದ್ವಿ, ಜಾಸ್ತಿ ಮಾಡೇ ಇಲ್ಲ. ಮುಂಚೆ ಒಂದು ವಿಡಿಯೋ ಮಾಡಿದ್ವಿ, ಅದ್ರಲ್ಲಿ ಏನಿದೆ ಪ್ರೈಸ್ ಅದನ್ನೇ ಮಾಡ್ಕೊಡ್ತಾ ಇದೆ. ಸೊ ಡೈನಿಂಗ್ ಟೇಬಲ್ ಅಥವಾ ಕಾಟ್ ಮಾತ್ರ ಫ್ರೀಯಾಗಿ ಸಿಗ್ತಾ ಇದೆ. ನೀವು ಎನಿ ಟೈಮ್ ಬಂದ್ರು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸಿಗುತ್ತೆ ನಿಮ್ಗೆ. ಹೌದು ಸರ್. ನೆಕ್ಸ್ಟ್ ಹೋಗ್ಬಿಡೋಣ. ಈ ಮಾಡೆಲ್ ಮಾತ್ರ, ಈ ಮಾಡೆಲ್ ಸಕ್ಕದಾಗಿದೆ ಸರ್, ಚೆನ್ನಾಗಿದೆ ಸರ್. ನಮ್ಮ ಹತ್ರ ಇದು ಬಂದ್ಬಿಟ್ಟು ಸಾಫ್ಟಿ ಫಾರ್ಮಿಂಗ್ಸ್ ನಲ್ಲಿ ಯೂಸ್ ಮಾಡಿರೋದು. ಏನ್ ಸರ್ ಇದೆಲ್ಲ ಕಂಫರ್ಟ್ ಇರುತ್ತೆ. 40 ಡೆನ್ಸಿಟಿ ಸಾಫ್ಟಿ ಫಾರ್ಮಿಂಗ್ಸ್ 8 ಇಂಚಸ್ ಹಾಕಿದೀವಿ. ಮತ್ತೆ ಇದೇ ಇಲ್ಲ, ಒಳಗಡೆ ಬಂದ್ಬಿಟ್ಟು ನಿಮ್ಗೆ 4 ಇಂಚಸ್ ಇಲಾಸ್ಟಿಕ್ ಬೆಲ್ಟ್ ನಲ್ಲಿ ಇದು ಹಾಕ್ತಿವಿ, ಸ್ಪ್ರಿಂಗ್ಸ್ ಹಾಕ್ತಿವಿ. ಸೊ ದಟ್ ನಿಮ್ಗೆ ಏನಾಗುತ್ತೆ, ಕೂತ್ಕೊಂಡ್ರೆ ಬೌನ್ಸಿಂಗ್ ಆಗ್ತಾ ಇದೆ. ಹೌದು ನೋಡಿ, ಒಳಗಡೆ ಬಂದ್ಬಿಟ್ಟು ನಾವು ಸ್ಪ್ರಿಂಗ್ಸ್ ಹಾಕಿದೀವಿ, ಫಾರ್ಮ್ ಹಾಕಿದೀವಿ, ಮತ್ತೆ ಇಲಾಸ್ಟಿಕ್ ಬೆಲ್ಟ್ಸ್ ಹಾಕಿದೀವಿ. ನಮ್ಮ ಹತ್ರ ಇಲಾಸ್ಟಿಕ್ ಬೆಲ್ಟ್ ಎ ಗ್ರೇಡ್ ಕ್ವಾಲಿಟಿ ಇದೆ ಸರ್. ಬಟ್ಟೆನಲ್ಲಿ ಯೂಸ್ ಮಾಡೋ ತರ ಇಲಾಸ್ಟಿಕ್ ಬೆಲ್ಟ್ಸ್ ನಾವು ಯೂಸ್ ಮಾಡಲ್ಲ, ಓಕೆನಾ. ಅದಕ್ಕೆ ನಾವು ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾವು 3 days ಒಳಗಡೆ ನಿಮ್ಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಸರ್ವಿಸ್ ನಮ್ಮ ಹತ್ರ ಅಷ್ಟೊಂದು ಕಥೆನೆ ಬರಲ್ಲ ಸರ್. ಏನಕ್ಕೆ ಅಂದ್ರೆ ಒನ್ ಟೈಮ್ ಕೊಟ್ಬಿಟ್ರೆ ನಾವು ಕಸ್ಟಮರ್ ಬಂದ್ಬಿಟ್ಟು ಬೇರೆ ಕಸ್ಟಮರ್ಸ್ಗೆ ಬೇರೆ ಕಳಿಸ್ತಾ ಇರ್ತಾರೆ, ನಾವು ಸರ್ವಿಸ್ಗೆ ಮಾತ್ರ ಇದು ಯಾರೋ ಕಸ್ಟಮರ್ ಇಲ್ಲಿವರೆಗೂ ಕಂಪ್ಲೇಂಟ್ ಮಾಡ್ಲಿಲ್ಲ. ಚೆನ್ನಾಗಿ ಕೊಟ್ಬಿಟ್ರೆ ಮತ್ತೆ ರಿಟರ್ನ್ ಬರಲ್ಲ, ಏನೋ ಒಂದು ಪ್ರಾಬ್ಲಮ್ ಆದ್ರೂ ಕರೆಕ್ಟ್ ಸಜೆಸ್ಟ್ ಮಾಡ್ತಾರೆ ಸರ್. ಖಂಡಿತ ಈ ಒಂದು ಶಾಪ್ ಸ್ಟಾರ್ಟರ್ಸ್ ಏನಿದೆ, ನೀವು ಬಂದು ನೋಡಿ ಯಾವ ತರ ಇದೆ, ಕ್ವಾಲಿಟಿ ಮೇಂಟೈನ್ ಮಾಡ್ತಿರುವಂತದ್ದು. ಸೊ ಆಲ್ಮೋಸ್ಟ್ ಇವರು ಕೊಡ್ತಾ ಇರುವಂತ ಮ್ಯಾನುಫ್ಯಾಕ್ಚರ್ ರೇಟ್ ಎಲ್ಲ ಕೊಡ್ತಾರೆ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ರೇಟ್, ಅಂಗಡಿಗಳಿಗೆ ಏನ್ ಸಪ್ಲೈ ಮಾಡ್ತೀರಾ ಅದೇ ರೇಟಿಗೆ ನಿಮ್ಗೆ ಡೈರೆಕ್ಟ್ ಬಯರ್ಸ್ಗೆ ಹೋಗ್ತಾ ಇರೋ. ಸರ್ ಇದು ವುಡ್ ಸರ್, ಇದು ಹ್ಯಾಂಡಲ್ ನಲ್ಲಿ ಕಂಪ್ಲೀಟ್ ಆಗಿ ಟೀಕ್ ವುಡ್ ನಲ್ಲಿ ಯೂಸ್ ಮಾಡಿದೀವಿ ನಾವು. ಸರಿ. ಮತ್ತೆ ಬ್ಯಾಗ್ ಬಂದ್ಬಿಟ್ಟು ನಾವು ರಿಲಯನ್ಸ್ ಪಾಲಿಫಿಲ್ ನ ಹಾಕಿರೋದು. ಇದು ಲೈಫ್ ಟೈಮ್ ತರ ಯೂಸ್ ಮಾಡ್ಕೋಬಹುದು, ಆ ತರ ಪಾಲಿನ ಹಾಕಿರೋದು ಒಳಗಡೆ. ಪ್ರೈಸ್ ಏನಾಗ್ಬೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು 65,000 ಆಗುತ್ತೆ. 65,000 ಹೌದು, ಕೊಡ್ಬೋದಾ? 65,000 ಅಷ್ಟೇ ಸರ್. ಅದ್ರಲ್ಲಿ ವಿಡಿಯೋನಲ್ಲಿ ಹೇಳಿದೀನಿ ನಿಮ್ಗೆ, ಇದು ಪ್ರೈಸ್ ಅದೇ ಹೇಳ್ತಾ ಇದೀನಿ. ಬಟ್ ಹೊರಗಡೆ ನೀವು ಕಂಪೇರ್ ಮಾಡಿದ್ರೆ ಸೇಮ್ ಮಾಡಲು ಬೇಕಾದ್ರೆ ಫೋಟೋ ತಗೊಳ್ಳಿ, ಕಂಪೇರ್ ಮಾಡಿ ನೋಡಿ, ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗಲ್ಲ ಅಂತ ಹೇಳ್ಬೋದು. 100%. ಮತ್ತೆ ಈ ತರ ಆಫರ್ ಅಂತೂ ಸಿಗಲ್ಲ, ಆಫರ್ ಸಿಗಲ್ಲ, ಪ್ರೈಸ್ ಸಿಗಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಮಾಡಲ್ ಹೋಗ್ತಾ ಇದ್ವಿ ಸರ್. ಇದು ಫಿಶ್ ಮಾಡೆಲ್ ಅಂತೀವಿ. ಫಿಶ್ ಮಾಡೆಲ್ ಇದ್ರದ್ದು ಸ್ಟಿಚಿಂಗ್ ನೀವು ನೋಡ್ಕೋಬಹುದು. ಎಲ್ಲ ಮೇಲ್ಗಡೆ ಬಂದ್ಬಿಟ್ಟು ಫಿಶ್ ಮಾಡೆಲ್, ಫಿಶ್ ನಲ್ಲಿ ಏನ್ ಡಿಸೈನಿಂಗ್ ಇರುತ್ತೆ ಆ ತರ ಕೊಟ್ಟಿದ್ವಿ. ಮತ್ತೆ ಕೆಳಗಡೆ ಏನ್ ಡಿಸೈನಿಂಗ್ ಇದೆ ಸೇಮ್ ಡಿಸೈನ್ ಕೊಟ್ಟಿದ್ದಾರಲ್ಲ. ಹೌದು, ಎಲ್ಲಿ ಬೇಕೋ ಅಲ್ಲಿ ಅಟ್ಯಾಚ್ ಮಾಡ್ಕೋಬಹುದು. ಒಂದು ಕಾರ್ನರ್, ಮತ್ತೆ ಒಂದು ಕಪ್ ಹೋಲ್ಡರ್ ಸ್ಟೋರೇಜ್, ಮತ್ತೆ ಇನ್ನೂ ಒಂದು 2 ಸೀಟರ್. ಇದು ಕಂಪ್ಲೀಟ್ ಸೆಟ್ ಬಂದ್ಬಿಡುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಪ್ರೈಸಿಂಗ್ 55ನೇ ಅದೇ ಪ್ರೈಸಿಂಗ್ ಸರ್, ಅದೇ ಪ್ರೈಸಿಂಗ್. ಸೊ ವೀಕ್ಷಕರೇ, ಸೊ ಕಾರ್ನರ್ ಮಾಡೆಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಮತ್ತೆ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಪ್ಲಸ್ ನಿಮ್ಗೆ ಇದರಲ್ಲಿ 6 ಸೀಟರ್ ಪ್ಲಸ್ 2 ಪಫಿ, ಟೋಟಲ್ ಅಂದ್ರೆ 8 ಸೀಟರ್ ಆಗುತ್ತೆ. ಕರೆಕ್ಟ್, 8 ಸೀಟರ್ ಪ್ಲಸ್ ಒಂದು ಡೈನಿಂಗ್ ಟೇಬಲ್. ಫುಲ್ ಸೆಟ್ ಏನ್ ನೋಡ್ತಾ ಇದ್ರೆ ಇದು ನಿಮ್ಗೆ 55,000 ಫುಲ್ ಮಾಡಲ್ ಆಗುತ್ತೆ. ಇದ್ರ ಮೇಲೂ ನಿಮ್ಗೆ ಡೈನಿಂಗ್ ಟೇಬಲ್ ಹತ್ರ ಕಾಟು ಫ್ರೀ ಇದೆ. ಹೌದು ಸರ್. ಅದೇ ತರ ಇನ್ನೊಂದು ಮಾಡೆಲ್ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಬುಕಾಟಿ ಟೈಪ್ ಮಾಡೆಲ್. ಇದು ಅಡ್ಜಸ್ಟಬಲ್ ಅಂತೀವಿ ಇದಕ್ಕೆ. ಮತ್ತೆ ಇದರಲ್ಲಿ ನೋಡಿ ನಿಮ್ಗೆ ಕಂಪ್ಲೀಟ್ ಆಗಿ ಅಗೇನ್ ರಿಲಯನ್ಸ್ ಪಾಲಿಫಿಲ್ ಅಟ್ಯಾಚ್ ಇದೆ. ಮತ್ತೆ ನಿಮ್ಗೆ 40 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್ ಫಾರ್ಮಿಂಗ್ ಹಾಕಿದೀವಿ. ಸರಿ. ಮತ್ತೆ ಇದರಲ್ಲಿ ಹ್ಯಾಂಡಲ್ ಬಂದ್ಬಿಟ್ಟು ನಿಮ್ಗೆ ಡಬಲ್ ಚಪ್ಲ ತರ ಇದೆ. ಮೇಲ್ಗಡೆ ಒಂದು ಚಪ್ಲ ಇರುತ್ತೆ, ಒಳಗಡೆ ಇನ್ನೊಂದು ಚಪ್ಲ ಇರುತ್ತೆ. ಸೊ ದಟ್ ನಿಮ್ಗೆ ಏನಾದ್ರು ಸ್ಟೋರೇಜ್ ಇದ್ರೆ ಯೂಸ್ ಮಾಡ್ಕೋಬಹುದು. ಹೌದು. ಮತ್ತೆ 2 ಸೀಟರ್, ಒಂದು ಸಿಂಗಲ್ ಸೀಟರ್, ಮತ್ತೆ ಒಂದು ಕಾರ್ನರ್, ಸ್ಟೋರೇಜ್ 2 ಸೀಟರ್, ಟೋಟಲ್ 6 ಸೀಟರ್ ಪ್ಲಸ್ 2 ಪಫೀಸ್. ಹೌದು, 8 ತರ ಆಗ್ಬಿಡುತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ಈ ಸೆಟ್ ನಿಮ್ಗೆ ಒಂದು 45,000 ಗೆ ಬಂದ್ಬಿಡುತ್ತೆ ಸರ್. 45,000. ಹೌದು. ಸೊ ಇದರಲ್ಲಿ ಏನಾದ್ರು ಡಬಲ್ ಕಲರ್ ಬೇಕು ಅಂದ್ರೆ ನಮ್ಗೆ
ಡಬಲ್ ಕಲರ್, ಸಿಂಗಲ್ ಕಲರ್ ಇದೆಲ್ಲ ಅವೈಲೇಬಲ್ ಇದೆ, ನಾವು ಮಾಡ್ಕೊಡ್ತೀವಿ. ಕಸ್ಟಮರ್ ಹೆಂಗ್ ಸಜೆಸ್ಟ್ ಹೆಂಗ್ ಕೇಳ್ತಾರೆ ಆತರ ಕಸ್ಟಮೈಸೇಷನ್ ಮಾಡಿ ಕೊಡ್ತೀವಿ ನಾವು. ಏನಾದ್ರು ಬೆಟರ್ ಪ್ರೈಸ್ ಆಗ್ಬೋದಾ ಸರ್? ಸರ್ ಇದಕ್ಕೂ ಕಾಟ್ ಫ್ರೀ ಕೊಡ್ತಾ ಇದೀವಿ. ಹೌದಾ? ಕಾಟು ಮತ್ತೆ ಡೈನಿಂಗ್ ಟೇಬಲ್ ಇದು ಮಾತ್ರ ವಿಷಯ ಇದಕ್ಕೂ ಫ್ರೀ ಕೊಡ್ಬೋದು. ಇದಕ್ಕೂ ಫ್ರೀ ಇದೆ, ಈ ಮಾಡೆಲ್ಗೂ ಫ್ರೀ ಇದೆ ಸರ್. ಇನ್ನೊಂದು ಮಾಡೆಲ್ ನೋಡಿ, ಇನ್ನೊಂದು ಮಾಡೆಲ್ ನೋಡಿ, ಇದು ಬಂದ್ಬಿಟ್ಟು ವುಡನ್ ಹ್ಯಾಂಡಲ್ ಚಾಪ್ಲಾ ಮಾಡೆಲ್. ಸರಿ, ಇದು ಬಂದ್ಬಿಟ್ಟು ನಿಮ್ಗೆ ಕಂಪ್ಲೀಟ್ ಆಗಿ ಕುಶನೈಸ್ಡ್ ಕೊಟ್ಟಿದೀವಿ ಇಲ್ಲಿನೂ. ಮತ್ತೆ ಸರ್ ನೋಡ್ತಾ ಇರ್ಬೋದು ನೀವು, ತುಂಬಾ ಕಾರ್ನರ್ಸ್ ಗೆ ಏನಾಗುತ್ತೆ ಸೇಮ್ ತರ ಕಾಣಿಸುತ್ತೆ, ಬಟ್ ಕಾಸ್ಟಿಂಗ್ ಡಿಫ್ರೆಂಟ್ ಇರುತ್ತೆ. ಅದು ಏನಕ್ಕೆ ಅನ್ಬಿಟ್ಟು ಹೇಳಿದ್ರೆ ಅದ್ರಲ್ಲಿ ಫ್ರೇಮಿಂಗ್ ಡಿಫ್ರೆಂಟ್ ಇರುತ್ತೆ, ಒಳಗಡೆದು ಮೆಕ್ಯಾನಿಸಮ್ ಡಿಫ್ರೆಂಟ್ ಇರುತ್ತೆ, ಇದ್ರಲ್ಲಿ ಡಿಫ್ರೆಂಟ್ ಇರುತ್ತೆ. ಎಲ್ಲದ್ರಲ್ಲಿ ಒಂದೊಂದು ಸೋಫಾನಲ್ಲಿ ಒಂದೊಂದು ಟೈಪ್ ಇರುತ್ತೆ ನಿಮ್ಗೆ. ಇವಾಗ ಇದ್ರಲ್ಲಿ ನೋಡಿ ನಿಮ್ಗೆ 2 ಸೀಟರ್, ಒಂದು ಕಾರ್ನರ್, ಸ್ಟೋರೇಜ್, ಒಂದು ಸಿಂಗಲ್ ಸೀಟರ್ ಅಡ್ಜಸ್ಟಬಲ್ ಎಲ್ಲಾದ್ರೂ ಮಾಡ್ಕೋಬಹುದು, ಮತ್ತೆ ಒಂದು 2 ಸೀಟರ್, ಮತ್ತೆ ಒಂದು ಟೀಪೈ ಬರುತ್ತೆ, 2 ಪಫೀಸ್ ಇದೆ. ಇದರಲ್ಲಿ ಹ್ಯಾಂಡಲ್ ನಲ್ಲಿ ಚಾಪ್ಲಾ ಇದೆ ನಿಮ್ಗೆ, ಮತ್ತೆ ಕೆಳಗಡೆನು ಹ್ಯಾಂಡಲ್ ನಲ್ಲಿ ಚಾಪ್ಲಾ ಕೊಟ್ಟಿದೀವಿ, ಸೈಡ್ ನಲ್ಲಿ ಡಿಸೈನಿಂಗ್ ಕೊಟ್ಟಿದೀವಿ. ಹೌದು ಸರ್, ಇದು ನೋಡಿ ಮಾರ್ಕೆಟ್ ನಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಗೇನ್ ಹೇಳ್ತಾ ಇದೀನಿ, ಕಾಸ್ಟಿಂಗ್ ನಲ್ಲಿ ಡಿಫ್ರೆನ್ಸ್ ಇರುತ್ತೆ ಅನ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಏನಕ್ಕೆ ಅಂದ್ರೆ ಕ್ವಾಲಿಟೀಸ್ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಬಂದ್ಬಿಟ್ಟು 55,000 ಗೆ ನಾವು ಇದನ್ನು ಕೊಡ್ತಾ ಇದೀವಿ. ಇದ್ ಜೊತೆನಲ್ಲಿ ಕಾಟ್ ಏನಾದ್ರು ಫ್ರೀ ಇದೆ, ಬಟ್ ನಿಮ್ಗೆ ಕಾಸ್ಟಿಂಗ್ ನಲ್ಲಿ 55 ನಾನು ಹೇಳ್ತಾ ಇರೋದು. ಕಸ್ಟಮರ್ ಬಂದ್ಬಿಟ್ಟು ಕನ್ಫ್ಯೂಸ್ ಆಗ್ಬಾರ್ದು, ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಡೂಪ್ಲಿಕೇಟ್ ಮಾರ್ಕೆಟ್ ನಲ್ಲಿ ಸಿಕ್ಕುತ್ತೆ, ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ. ಹೋಗ್ಬಿಟ್ಟು ಕೂತ್ಕೊಂಡು ನೋಡ್ಲಿ, ಆಮೇಲೆ ಇದು ಕೂತ್ಕೊಂಡು ನೋಡ್ಲಿ, ಕಸ್ಟಮರ್ ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದಕ್ಕೂ 6 ಸೀಟರ್, ಟೋಟಲ್ 8 ಸೀಟರ್ ಬರುತ್ತೆ. ಹೌದು, ಒಂದು ಟೀಪಾಯ್ ಬರುತ್ತೆ. ಮಾಡೆಲ್ ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಕಸ್ಟಮರ್ ವಿಸಿಟ್ ಮಾಡಿ ಕೂತ್ಕೊಂಡು ನೋಡ್ಲಿ, ಖಂಡಿತ ಇಷ್ಟ ಲೈಕ್ ಮಾಡೋದಂತೂ ಗ್ಯಾರಂಟಿ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಮಾಡೆಲ್ ನೋಡ್ತಾ ಇದೀವಿ ಸರ್. ಇದು ಬಂದ್ಬಿಟ್ಟು ನೋಡಿ ನಿಮ್ಗೆ ಸೋಫಾ ತರಾನು ಯೂಸ್ ಮಾಡ್ಕೋಬಹುದು, ಇಲ್ಲ ನಿಮ್ಗೆ ಕಾಟ್ ತರ ಬೇಕು ಕ್ವೀನ್ ಸೈಜ್ ಕಾಟ್ ಆಗ್ಬಿಡುತ್ತಾ? ಇದು ಕ್ವೀನ್ ಸೈಜ್ ಕಾಟ್, ಫುಲ್ ಕಂಪ್ಲೀಟ್ ಸ್ಟೋರೇಜ್ ತರ ಸಿಕ್ಬಿಡುತ್ತೆ. ಸರಿ, ಮತ್ತೆ ಇದ್ರಲ್ಲಿ ನಿಮ್ಗೆ ಒಳಗಡೆ ಸ್ಟೋರೇಜ್ ಇದೆ. ಓಕೆನಾ, ಸೂಪರ್. ಒಳಗಡೆ ಸ್ಟೋರೇಜ್ ಕ್ವೀನ್ ಸೈಜ್ ತರ ಕಾಟ್. ಏನ್ ಸೈಜ್ ಇದೆ ಬರುತ್ತೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಫುಲ್ ಹಿಂಗ್ ಬಂದ್ಬಿಟ್ಟು 8.5 ಬರುತ್ತೆ ನಿಮ್ಗೆ, ಹಿಂಗ್ ಬಂದ್ಬಿಟ್ಟು ನಿಮ್ಗೆ 6.5 ಬರುತ್ತೆ. ಬಟ್ ಇದು ಸ್ವಲ್ಪ ದೊಡ್ಡದಾಗೆ ಇದೆ ಸೈಜ್, ಯಾಕಂದ್ರೆ ತುಂಬಾ ಜನ ವಿಡಿಯೋದಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಚಿಕ್ಕದಾಗಿ ಕಾಣಿಸ್ತಿರುತ್ತೆ ವಿಡಿಯೋದಲ್ಲಿ, ದೊಡ್ಡದಿದೆ 6.5. ಮತ್ತೆ ಹೆಡ್ ರೆಸ್ಟ್ ಅವೈಲೇಬಲ್ ಇದೆ ಇದಕ್ಕೆ. ಹೆಡ್ ರೆಸ್ಟ್ ಇದಲ್ಲ, ಮತ್ತೆ ಕಂಪ್ಲೀಟ್ ಸೆಟ್ ಇದು ಬಂದ್ಬಿಟ್ಟು ನಿಮ್ಗೆ 40,000 rupees ಆಗುತ್ತೆ. 40,000 ಹೌದು ಸರ್, ಬಟ್ ಆರಾಮಾಗಿ ನೋಡಿ ನಿಮ್ಗೆ. ಇದಕ್ಕೂ ಅದೇ ಹೇಳ್ತಾ ಇರೋದು, ಅಟ್ಯಾಚ್ ಪಾಲಿಫಿಲ್. ಮತ್ತೆ ಒಳಗಡೆ ಫಾರ್ಮ್ ಹಾಕಿರೋದು ನೀವು 40 ಡೆನ್ಸಿಟಿ ಡ್ಯೂರೋಫ್ಲೆಕ್ಸ್. ಹೌದು. ಮತ್ತೆ ಇದರಲ್ಲಿ ನೋಡಿ ಇನ್ನೊಂದು ಮಾಡೆಲ್ ಇದೆ ನಮ್ಮ ಹತ್ರ. ಇದು ಬಂದ್ಬಿಟ್ಟು ನಿಮ್ಗೆ ಸೋಫಾ ತರ 3 ಸೀಟರ್ ಯೂಸ್ ಮಾಡ್ಕೋಬಹುದು ಆರಾಮಾಗಿ. ಮತ್ತೆ ಇಲ್ಲ ನಿಮ್ಗೆ ಲಾಂಜರ್ ಮಾಡ್ಬೇಕಂದ್ರೂ ಇದರಲ್ಲಿ ಲಾಂಜರ್ ಮಾಡ್ಕೋಬಹುದು. ಮನೆಗಳಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋರಿಗೆ ಬೆಸ್ಟ್ ಮಾಡಲ್ ಅಂತ ಹೇಳ್ಬೋದು. ಇಲ್ಲಿ ಸ್ಟೋರೇಜ್ ಹಾಕೋಬಹುದು ನೀವು, ಸ್ಟೋರೇಜ್ ಆಪ್ಷನ್ ಇದೆ, ಬೇಕಂದ್ಬಿಟ್ಟು ಸೋಫಾ ಆಪ್ಷನ್ ಇದೆ. ಇಲ್ಲ ನೀವು ಒಂದು ಕ್ವೀನ್ ಸೈಜ್ ಕಾಟ್ ಮಾಡ್ಕೊಂತೀರ ಅಂದ್ರೆ ಇಲ್ಲಿ ನೋಡಿ, ಇದು ಲಾಂಜರ್ ಟೈಪ್ ಯೂಸ್ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಬೆಡ್ ಮಾಡ್ಕೋಬೇಕಂದ್ರೆ ಇದು ಕಂಪ್ಲೀಟ್ ಆಗಿ ಬೆಡ್ ಆಗ್ಬಿಡುತ್ತೆ ನಿಮ್ಗೆ. ಇದು ಹಿಂಗೆ ಇಟ್ಬಿಟ್ರೆ ಸೇಮ್ ನಿಮ್ಗೆ ಕಾಟ್ ತರನೇ ಕಾಣ್ಬಿಡುತ್ತೆ. 3 in 1 ಆಪ್ಷನ್ ಇದು. ಹೌದು ಸರ್, ಸೋಫಾನು ಆಗ್ಬಿಡುತ್ತೆ, ಲಾಂಜರ್ ಆಗ್ಬಿಡುತ್ತೆ ನಿಮ್ಗೆ, ಮತ್ತೆ ಕಾಟ್ ಆಗುತ್ತೆ. ಕ್ವೀನ್ ಸೈಜ್ ಕಾಟ್ ಸರ್. ಇದು ಏನಾಗುತ್ತೆ ಪ್ರೈಸ್ ಸರ್? ಇದು ಬಂದ್ಬಿಟ್ಟು 35,000 ಆಗುತ್ತೆ. 35,000. ಹೌದು. ಸೊ ಇದ್ರ ಮೇಲೆ ನಿಮ್ಗೆ ಡೈನಿಂಗ್ ಟೇಬಲ್ ಇಲ್ಲ ಕಾಟ್ ಒಂದು ಫ್ರೀ ಇದೆಯಾ? ಇದ್ಮೇಲೆ ಇಲ್ಲ ಸರ್, ಪ್ರೀಮಿಯಂ ಮಾಡೆಲ್ಸ್ ನಲ್ಲಿ ಇರುತ್ತೆ. ಪ್ರೀಮಿಯಂ ಮಾಡೆಲ್ ಮೇಲೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಮಾಡೆಲ್ ನೋಡ್ತಾ ಇದ್ದೆ. ನಾನೇ ಹೇಳ್ಬಿಡ್ತೀನಿ ಇದು ಯಾವ ಮಾಡೆಲ್ ಅಂತ. ಆಪಲ್ ಮಾಡೆಲ್ ತಾನೆ? ಕರೆಕ್ಟ್ ಸರ್, ಸೂಪರ್. ಆಪಲ್ ಮಾಡೆಲ್ ಮತ್ತೆ ತುಂಬಾ ಕಸ್ಟಮರ್ದು ಫೇವರೇಟ್ ಮಾಡೆಲ್ ಹೇಳ್ಬೋದು ಇದು. ಯಾಕಂದ್ರೆ ಕಂಫರ್ಟ್ ನಲ್ಲಿ ನಾನು ಕಂಫರ್ಟ್ ಬಗ್ಗೆ ಹೇಳ್ತೀನಿ ವೀಕ್ಷಕರೇ. ಕಂಫರ್ಟ್ ಮಾತ್ರ ಆಪಲ್ ಮಾಡಲು ನೀವು ಕೂತ್ಕೊಂಡು ನೋಡ್ರೆ ಮಾತ್ರ ಕಂಫರ್ಟ್. ಆಲ್ಮೋಸ್ಟ್ ಎಲ್ಲ ನಾವು ಸೋಫಾಗಳು ತೋರಿಸ್ತೀವಿ, ಎಲ್ಲ ಮಾಡೆಲ್ ಮೇಲೆ ನಿಮ್ಗೆ ಅದೇ ತರ ಕಂಫರ್ಟ್ ಇರುತ್ತೆ. ಯಾಕಂದ್ರೆ ಇದು ಡ್ಯೂರೋಫ್ಲೆಕ್ಸ್ ಯೂಸ್ ಮಾಡುವಂಥದ್ದು. ಸರಿ, ಈ ಮಾಡೆಲ್ ಇದರಲ್ಲಿ ಬಂದ್ಬಿಟ್ಟು ನೋಡಿ ನಿಮ್ಗೆ ಅಗೇನ್ 3 ಸೀಟರ್, 2 ಸೀಟರ್, ಡಿವೈಡರ್ ಮತ್ತೆ ಒಂದು ಟೀಪೈ ಬಂದ್ಬಿಡುತ್ತೆ. ಇದಕ್ಕೆ 2 ಪಫಿ ಬರುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ನಿಮ್ಗೆ ಹಳೆ ಮಾಡೆಲ್ ನಲ್ಲಿ ಬಂದ್ಬಿಟ್ಟು 58,000 ಹೇಳಿದೀನಿ ನಾನು. ಸರಿ, ಓಕೆನಾ? ಬಟ್ ಹೊಸ ಪ್ರೈಸ್ 55,000 ಗೆ ನಾನು ಕೊಡ್ಬಿಡ್ತೀನಿ. ಇನ್ನ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಅಲ್ಲಿಗೆ. ಅದು ಕೊಟ್ಟಿದ್ದೀನಿ ಯಾಕಂದ್ರೆ ಕಸ್ಟಮರ್ದು ಫೇವರೇಟ್ ಆಗಿದೆ ಇದು. ಸೊ ಕಸ್ಟಮರ್ ಬಂದ್ಬಿಟ್ಟು ತುಂಬಾ ಜನ 58 ಅಷ್ಟೊಂದು ಇದ್ ಮಾಡಕ್ ಆಗ್ತಾ ಇಲ್ಲ. ಓಕೆನಾ? ಸೊ ಅದಕ್ಕೆ 55 ಕೊಟ್ಟಿದ್ದೀನಿ. ಮತ್ತೆ ಇದಕ್ಕೂ ಒಂದು ಕಾಟ್ ಇಲ್ಲಾಂದ್ರೆ ಒಂದು ಡೈನಿಂಗ್ ಫ್ರೀ ಕೊಡ್ತೀನಿ. ಡೈನಿಂಗ್ ಟೇಬಲ್ 4 ಸೀಟರ್ ಡೈನಿಂಗ್ ಟೇಬಲ್ ಅಲ್ವಾ? ಕಾಟ್ ಏನ್ ಸೈಜ್? ಕಾಟ್ ನಿಮ್ಗೆ ಕ್ವೀನ್ ಸೈಜ್ 5/6.5 ಕಾಟ್ ಬರುತ್ತೆ. ಅದು ಬಂದ್ಬಿಟ್ಟು ನಾನ್ ಸ್ಟೋರೇಜ್. ಸರ್ ಅನ್ಕೋಬಹುದು, ಈಗ ನೀವು ಕಾಟ್ ಕೊಡ್ತಾ ಇದೀರಾ, ಡೈನಿಂಗ್ ಟೇಬಲ್ ಕೊಡ್ತಾ ಇದೀರಾ,
ಒಂದು ಪ್ರೈಸಸ್ ಹೇಳ್ಬಿಡಿ ಏನ್ ಆಗ್ಬೋದು ಈ ತರ ಸಪರೇಟ್ ನೋಡಿ. ನೀವು ಇವಾಗ ಕಾಟ್ ತಗೊಂಡು ಹೋಗಿದ್ರೆ 4 ಸೀಟರ್ ಡೈನಿಂಗ್ ತಗೊಂಡ್ರೆ ನೀವು 13,500 rupees, 13,500 ರೂಪಾಯಿ. ಓಕೆನಾ. ಈ ಕ್ವೀನ್ ಸೈಜ್ ಕಾಟ್ ತಗೊಂಡು ಹೋಗಿದ್ರೆ ನೀವು 10,500 rupees ನಿಮ್ಗೆ. ಸೊ ಆಲ್ಮೋಸ್ಟ್ 10,000 13,000 ಇರೋವಂತ ಒಂದು ಐಟಮ್ ವೀಕ್ಷಕರೇ ಸೋಫಾ ಮೇಲ್ಗಡೆ ನಿಮ್ಗೆ ಫ್ರೀ ಸಿಗ್ತಾ ಇರೋದು. ಆಲ್ಮೋಸ್ಟ್ ಈ ಆಫರ್ ಯಾರು ಯೂಟ್ಯೂಬ್ ಚಾನಲ್ ಕೊಟ್ಟಿಲ್ಲ, ಯಾರು ಮುಂದೆ ಕೊಡ್ತಾರೆ ನನ್ನ ಪ್ರಕಾರ ಯಾರು ಕೊಟ್ಟಿಲ್ಲ, ಯಾರು ಕೊಡಕ್ಕೆ ಅಷ್ಟೊಂದು ಇದು ಆಗಲ್ಲ. ಬಟ್ ಇದನ್ನ ಕೊಡ್ತಾ ಇರೋ ಉದ್ದೇಶ ಒಂದೇನೆ, ಕಸ್ಟಮರ್ ಗಳಿಗೆ ಒಂದು ಸಬ್ಸ್ಕ್ರೈಬರ್ಸ್ ಬಲ್ಕ್ ಆಗಿ ತಗೊಳ್ತಾ ಇದಾರೆ, ಅದಕ್ಕೆ ಕೊಡ್ತಾ ಇರೋದು ಸರ್. ಒಂದು ನೀವು ಬರ್ತೀರಾ, 2 ತಗೊಂಡ್ ಹೋಗ್ತಾರ, ಖುಷಿಯಿಂದ ತಗೊಂಡ್ ಹೋಗ್ತೀರಾ ವೀಕ್ಷಕರೇ. ಸೊ ಟ್ರಾನ್ಸ್ಪರೆಂಟ್ ಆಗಿ ಇರ್ತಾರೆ ಓನರ್, ನಿಮ್ಗೆ ಏನಿದೆಯಾ ಅದನ್ನ ನಿಮ್ಗೆ ಫಸ್ಟೇ ಹೇಳಿ ನಿಮ್ಗೆ ತೋರಿಸ್ಕೊಡ್ತಾರೆ. ಸರ್ ನೆಕ್ಸ್ಟ್ ಚಾಕ್ಲೇಟ್ ಕಲರ್ ತರ ಕಾಣಿಸ್ತಾ ಇದೆ. ಚಾಕ್ಲೇಟ್ ಕಲರ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು BMW ಸೋಫಾ ಅಂತೀವಿ. ಇದಕ್ಕೂ ಕೂತ್ಕೊಂಡ್ರೆ ಕಂಫರ್ಟ್ ನೋಡಿ ಹೆಂಗಿರುತ್ತೆ, ಮತ್ತೆ ಒಂದು ಬ್ರಿತ್ ನಲ್ಲಿನೂ ಜಾಸ್ತಿ ಇರುತ್ತೆ ನಿಮ್ಗೆ, ಸೀಟಿಂಗ್ ನಲ್ಲಿನೂ, ಮತ್ತೆ ಬ್ಯಾಕ್ ಟು ಫ್ರಂಟ್ ಚೆನ್ನಾಗಿರುತ್ತೆ. ಮತ್ತೆ ಬ್ಯಾಕ್ ಪೇನ್ ಗೆ ಇಲ್ಲಿ ಕೂತ್ಕೊಳ್ತಾರಲ್ವಾ, ಬ್ಯಾಕ್ ಪೇನ್ ಅಷ್ಟೊಂದು ಏನು ಮಾಡಲ್ಲ, ಫುಲ್ ರಿಲೀವ್ ಇರುತ್ತೆ, ಫುಲ್ ಸಪೋರ್ಟ್ ಇರುತ್ತೆ. ಇದು ಕಸ್ಟಮರ್ ಬಂದ್ಬಿಟ್ಟು ಇವಾಗ ಮೆಡಿಕಲ್ ಚಾಲೆಂಜಸ್ ಕಸ್ಟಮರ್ಸ್ ಇರ್ತಾರೆ, ಅವ್ರಿಗೆ ಬಂದ್ಬಿಟ್ಟು ತುಂಬಾ ಯೂಸ್ ಆಗುತ್ತೆ ಸೋಫಾ ಇದು. ಯಾಕಂದ್ರೆ ಕೂತ್ಕೊಂಡ್ರೆ ಅವ್ರಿಗೆ ಆ ಟೈಪ್ ಫೀಲಿಂಗ್ ಕೊಡ್ಬೇಕು. ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸೀಸ್ ನಲ್ಲಿ ಇರ್ತಾರೆ, ಎದ್ದೊಳಕ್ಕೆ ಕೂತ್ಕೊಳ್ಳಕ್ಕೆ ಜಾಸ್ತಿ ಆಗೋಲ್ಲ. ಸೊ ಆ ತರ ಕಸ್ಟಮರ್ ಇವಾಗ ಕೂತ್ಕೊಂಡ್ರೆ ಒಂದು 2-3 hours ಏನು ಎದ್ದೊಳಲ್ಲ. ಸೊ ಆ ತರ ಕಸ್ಟಮರ್ಸ್ ಇದ್ರಲ್ಲಿ ಕೂತ್ಕೊಂಡ್ರೆ ಅವರು ಕಂಫರ್ಟ್ ಸಿಕ್ಕುತ್ತೆ. ಇದು ಕಂಫರ್ಟ್ ಇದೆ ವೀಕ್ಷಕರೇ, ನಾನು ಕೂತಿದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಕಂಫರ್ಟ್ ಮಾತ್ರ ಸಕ್ಕತ್ತಾಗಿದೆ ಸರ್. ಇದು ಪ್ರೀಮಿಯಂ ಲುಕ್, ಸ್ವಲ್ಪ ನೋಡಕ್ಕೂ ಪ್ರೀಮಿಯಂ ಕಾಣುತ್ತೆ. ಇದೆಲ್ಲ ನಾನು ಏನೇನ್ ತೋರಿಸ್ತಾ ಇದೀನಿ ಎಲ್ಲ ಪ್ರೀಮಿಯಂ ಸೋಫಾಸ್ ತೋರಿಸ್ತಾ ಇರೋದು ಸರ್ ನಿಮ್ಗೆ. ಸರ್ ಇದ್ರ ಮೇಲೆ ಡೈನಿಂಗ್ ಟೇಬಲ್, ಕಾಟೋ ಎರಡಲ್ಲಿ ಆದ್ರೂ ಒಂದು ಫ್ರೀ. ಸರ್ ಈ ಮಾಡೆಲ್ ನಲ್ಲಿ ಇಲ್ಲ ಸರ್, ಈ ಮಾಡೆಲ್ ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಇದೀವಿ, ಕಂಪ್ಲೀಟ್ ಬೇರೆ ತರ ವೀಕ್ಷಕರು ಇಲ್ಲ. ಈ ಮಾಡೆಲ್ ಅಲ್ಲಿ ಸರ್ ಏನಾಗ್ಬೋದು ಇದು ಬಂದ್ಬಿಟ್ಟು ನಿಮ್ಗೆ 35,000 ಆಗುತ್ತೆ ಸರ್. 35,000 ಆಗುತ್ತೆ. 35,000 ಅಷ್ಟೇ. ಇದು BMW ಸೋಫಾ 35,000 ಕೊಡ್ತಾ ಇದ್ದಾರೆ. ಕಾಸ್ಟ್ ನಲ್ಲಿ ಕಡಿಮೆ ಇದೆ. ಹೌದಾ? ಓಕೆನಾ. ಇಲ್ಲ ನನಗೆ ಕಾಟ್ ಏನಾದ್ರು ಡೈನಿಂಗ್ ಟೇಬಲ್ ಫ್ರೀ ಕೊಡಿ ಅಂದ್ಬಿಟ್ಟು ಹೇಳಿದ್ರೆ ಓಕೆನಾ, ಇದಕ್ಕೆ ಒಂದು 5,000 ಆಗ್ಬಿಟ್ಟು ಕೊಟ್ಬಿಟ್ರೆ ಕಾಟ್ ಇಲ್ಲ ಮತ್ತೆ ಜಾಸ್ತಿ ಹೇಳ್ಬಾರ್ದು. 35,000 ಹೇಳ್ತಾ ಇದೀನಿ ಸರ್. ಕಸ್ಟಮರ್ ಬರ್ಲಿ, ಏನಾದ್ರು ಕೊಟ್ಲಿಲ್ವಾ ಓಕೆನಾ, ಕಮೆಂಟ್ ಮಾಡ್ಲಿ, ನಾನು ಆ ಕಮೆಂಟ್ ಗೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಖಂಡಿತ ಕಮೆಂಟ್ ಆಗ ನಾನು ಪ್ರತಿಯೊಂದು ಕಮೆಂಟ್ ರಿಪ್ಲೈ ನಾನು ಮಾಡೇ ಮಾಡ್ತೀನಿ ಸರ್. ಸೊ ವೀಕ್ಷಕರ ಯಾವಾಗಾದ್ರೂ ಬಂದು ನಮ್ಮ ವಿಡಿಯೋ ನೋಡ್ಕೊಂಡು, ವಿಡಿಯೋದಲ್ಲಿ ಹೇಳಿರೋದು 35,000, 35,000 ಹೇಳಿ, 35,000 ಬಂದ್ರು 35,000. ಸೊ EMI ಇದೆಯಾ ಸರ್? EMI ಇದೆ ನಮ್ದು, 0 ಡೌನ್ ಪೇಮೆಂಟ್ ಇದೆ, 0 ಇಂಟ್ರೆಸ್ಟ್ ಇದೆ. ಓಕೆನಾ. ಮಿನಿಮಮ್ ಡಾಕ್ಯುಮೆಂಟೇಶನ್ ಆಗುತ್ತೆ. ಒಂದು 10 minutes 15 minutes ನಲ್ಲಿ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಸಿಗ್ಬಿಡುತ್ತೆ ಅಪ್ರೂವಲ್. ಮತ್ತೆ ಡೆಲಿವರಿ ಮಾತ್ರ ವೀಕ್ಷಕರ 15 kilometers ಇರುತ್ತೆ. 50 kilometers ವೈಡ್ ಇದ್ರೆ ಫ್ರೀ ಡೆಲಿವರಿ ಮಾಡಿಸ್ಕೊಡ್ತೀವಿ. ಫ್ರೀ ಡೆಲಿವರಿ. ನಿಮ್ದೇ ಓನ್ ವೆಹಿಕಲ್ ಇದೆ? ಹೌದು, ನಮ್ದು ಓನ್ ವೆಹಿಕಲ್ ಸರ್. ಓಕೆ, ಇವಾಗ ಇನ್ನೊಂದು ಮಾಡೆಲ್ ಮಾಡ್ತೀನಿ. ಈ ಮಾಡೆಲ್ ಬಗ್ಗೆ ಹೇಳಿ ಸ್ವಲ್ಪ. ಸರ್ ಈ ಮಾಡೆಲ್ ನೋಡಿ, ನೋಡಕ್ಕೆ ಮಾತ್ರ ಡಿಫ್ರೆಂಟ್ ಇದೆ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಕ್ಕೆ ಡಿಫ್ರೆಂಟ್ ಅಂದ್ರೆ ಕ್ಲಾತ್ ನೋಡಿ, ನಿಮ್ಗೆ ಸ್ವಲ್ಪ ರಬ್ಬರ್ ತರ ಕ್ಲಾತ್ ಇದೆ. ಇದು ಸ್ವಲ್ಪ ಜಾರಲ್ಲ, ಕೂತ್ಕೊಂಡ್ರು. ಹೌದು, ಜಾರಲ್ಲ, ಆ ತರ ಇದೆ. ಹೌದು. ಸೊ ಇದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಒಂದು ಕುಶನಿಂಗು ಡಿಫ್ರೆಂಟ್ ಮಾಡಿದೀವಿ. ಇದಕ್ಕೂ ನೋಡಿ ಬೌನ್ಸಿಂಗ್ ಆಗುತ್ತೆ. ಓಕೆನಾ, ರಬ್ಬರ್ ಐಟ್ ಫಾರ್ಮಿಂಗ್. ಓಕೆನಾ. ಕಸ್ಟಮರ್ ಏನಾದ್ರು ಕೂತ್ಕೊಂಡ್ರೆ ಇಲ್ಲ ನನ್ಗೆ ಆ ಕಂಫರ್ಟ್ ಸಿಗ್ತಾ ಇಲ್ಲ ಅನ್ಬಿಟ್ಟು ಹೇಳೋ ತರ ಇಲ್ಲ, ಕೂತ್ಕೊಂಡ್ರೆ ಮಾತ್ರ ಆರಾಮಾಗಿ ಕೂತ್ಕೊಬಿಡ್ತಾರೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಇಲ್ಲಿನೂ ಕುಶನಿಂಗ್ ಹಾಕಿದೀವಿ ನಾವು, ಇದಕ್ಕೂ ರಬ್ಬರ್ ಐಟ್ ಕುಶನಿಂಗ್ ಹಾಕಿರೋದು. ಹೌದಾ? ಓಕೆನಾ. ಮತ್ತೆ ಇನ್ನೊಂದ್ ಏನಂದ್ರೆ ನಿಮ್ಗೆ ಹಿಂದ್ಗಡೆಯಿಂದ ಸ್ಟಿಚಿಂಗ್ ನೋಡ್ಕೊಳ್ಳಿ, ಪಾಲಿ ಫಿಲ್ಲಿಂಗ್ ನೋಡ್ಕೊಳ್ಳಿ, ಎಲ್ಲ ಬಂದ್ಬಿಟ್ಟು ಕರೆಕ್ಟ್ ಆಗಿ ಕಸ್ಟಮರ್ ಗೆ ಕಂಫರ್ಟ್ ಸಿಕ್ಕೋ ತರ ಆತರ ಮಾಡಿದೀವಿ. ಹೌದು. ಇದ್ರಲ್ಲಿ ನಿಮ್ಗೆ ಕಾರ್ನರ್ ಸಿಗ್ಬಿಡುತ್ತೆ, ಇಲ್ಲ 3-2 ಡಿವೈಡರ್ ಬೇಕಂದ್ರೆ ಸಿಗ್ಬಿಡುತ್ತೆ, 3-1-1 ಸಿಗ್ಬಿಡುತ್ತೆ. ಇದು ಬಂದ್ಬಿಟ್ಟು 45,000 rupees ಆಗುತ್ತೆ ಸರ್. 45,000 ಆಗುತ್ತೆ. ಬೆಟರ್ ಸರ್. ಮತ್ತೆ ಈ ಮಾಡೆಲ್ ಗೆ ಡೈನಿಂಗ್ ಇಲ್ಲ ಅಂದ್ರೆ ಕಾಟು ಯಾವ್ದಾದ್ರು ಫ್ರೀ ಸಿಗ್ಬಿಡುತ್ತೆ. ಎಕ್ಸ್ಚೇಂಜ್ ಏನಾದ್ರು ಇದೆಯಾ? ತುಂಬಾ ಜನ ನಮಗೆ ಕಮೆಂಟ್ ಸರ್ ಇಲ್ಲ ಸರ್, ಎಕ್ಸ್ಚೇಂಜ್ ನಮ್ಮ ಹತ್ರ ಸೋಫಾ ಇದೆ, ಅದನ್ನ ಕೊಟ್ಟಿ ಅದ್ರ ತಗೋಬೋದಾ ಅಂತ. ಆಲ್ಮೋಸ್ಟ್ ವೀಕ್ಷಕರ ಇಲ್ಲಿ ನಿಮ್ಗೆ ಸಿಗುವಂತದೆಲ್ಲ ಹೊಸ ಮಾಡೆಲ್ಸ್, ಎಲ್ಲ ಅವಾಗ ತಾನೇ ಬಂದಿರೋಂಥ ಮಾಡೆಲ್ಸ್, ರೆಗ್ಯುಲರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ಎಕ್ಸ್ಚೇಂಜ್ ಆಫರ್ ಅಂತೂ ಇಲ್ಲ. ಮತ್ತೆ ನಿಮ್ಮ ಹತ್ರ ಇರೋ ಮಾಡೆಲ್ಸ್ ಏನಾದ್ರು ನೀವು ಕಲರ್ ಏನೋ ಚೇಂಜ್ ಮಾಡ್ಕೋಬೇಕು, ಅವ್ರ ಹತ್ರ ಇರ್ತಾವೆ ಮಾಡೆಲ್ಸ್. ಸೊ ನಮಗೆ ಸ್ವಲ್ಪ ಕಲರ್ ನೋಡಿ 2-3 ವರ್ಷ ಆಗ್ಬಿಟ್ಟೈತೆ, ನಮ್ಗೆ ಕಲರ್ ಚೇಂಜ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ ಸರ್? ನಮ್ದು ಸೋಫಾಸ್ ಇದ್ರೆ 100% ಮಾಡ್ಕೊಡ್ತೀನಿ. ನಿಮ್ದಾದ್ರೆ ಮಾತ್ರ ನಮ್ದು ಬಿಲ್ ಇರ್ಬೇಕು. ನಮ್ ಸೋಫಾಸ್ ಇದ್ರೆ ಇಲ್ಲ ನನಗೆ ಇಷ್ಟ ಇಲ್ಲ, ಏನು ಬಟ್ಟೆ ಕಲರ್ ಏನೋ ಇಷ್ಟ ಆಗ್ತಾ ಇಲ್ಲ, ಚೇಂಜ್ ಮಾಡಿ ಅಂದ್ರೆ 100% ನಾನು ಮಾಡ್ಕೊಡ್ತೀನಿ ಅವ್ರಿಗೆ. ಸರ್ ಇವಾಗ ಬಂದಿರೋದು ಕಂಪ್ಲೀಟ್ ಡಿಫ್ರೆಂಟ್ ಮಾಡೆಲ್. ಇದು ಡಿಫ್ರೆಂಟ್ ಮಾಡೆಲ್ ತೋರಿಸಿರೋದ್ರಲ್ಲಿ ಇದು ಕಂಪ್ಲೀಟ್ ಡಿಫ್ರೆಂಟ್ ಮಾಡೆಲ್. ಕಂಪ್ಲೀಟ್ ವುಡ್ ಟೆಕ್ಸ್ಚರ್ ಅಲ್ಲ, ಏನು ಕಂಪ್ಲೀಟ್ ಹುಣಸೂರು ಟೀಕ್ ಯೂಸ್ ಮಾಡಿದೀವಿ, ಮತ್ತೆ ನೀಮ್ ವುಡ್ ಯೂಸ್ ಮಾಡಿದೀವಿ. ಮತ್ತೆ ಬಂದ್ಬಿಟ್ಟು ನಿಮ್ಗೆ 50 ಡೆನ್ಸಿಟಿ ಫಾರ್ಮಿಂಗ್ ಯೂಸ್ ಮಾಡಿದೀವಿ. ಇದರಲ್ಲಿ 50 ಡೆನ್ಸಿಟಿ ಕೂತ್ಕೊಂಡು ನೋಡಿ ಸರ್, ಇದರಲ್ಲಿ ಎಷ್ಟು ಫೀಲಿಂಗ್ ಇರುತ್ತೆ ನೋಡಕ್. ತುಂಬಾ ಕಸ್ಟಮರ್ ಏನ್ ಮಾಡ್ತಾರೆ, ವುಡನ್ ಸೋಫಾ ಬೇಕಂತಾರೆ, ವುಡನ್ ಸೋಫಾ ಕೊಡ್ತೀವಿ. ಮತ್ತೆ ಇದರಲ್ಲಿ ಏನಿದೆ ನೋಡಿ, ನಿಮ್ಗೆ ಹ್ಯಾಂಡ್ ಮೇಡ್ ಒಳಗಡೆಯಿಂದ ಡಿಸೈನಿಂಗ್ ಕೊಟ್ಟಿದೀವಿ, ಆಚೆನೂ ಡಿಸೈನಿಂಗ್ ಕೊಟ್ಟಿದೀವಿ. 3-2 ಡಿವೈಡರ್, ಒಂದು ಟೀಪಾಯ್
ಟೀಪೈ ಸ್ಟೋರೇಜ್ ಟೀಪೈ ಬಂದ್ಬಿಡುತ್ತೆ ಇದರಲ್ಲಿ ಜೊತೆನಲ್ಲಿ ನಿಮ್ಗೆ. ಓಕೆನಾ, ಫುಲ್ ಪೆಂಡಿ ಟೈಪ್. ಒಬ್ರು ಮಾತ್ರ ಎತ್ತಕ್ಕೆ ಸಾಧ್ಯ ಇಲ್ಲ ಸರ್, ಒಬ್ರು ಮಾತ್ರ ತೆಗಿಯಕ್ ಆಗಲ್ಲ ಇದೆಲ್ಲ. ಓಕೆನಾ, ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಲೈಫ್ ಟೈಮ್ ವಾರಂಟಿ ಸ್ಟ್ರಕ್ಚರ್ಗೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಆಫ್ಟರ್ 5 years ಕುಶನಿಂಗ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ತುಂಬಾ ಈಸಿ. ಜಸ್ಟ್ 2-3 ಸ್ಕ್ರೂಸ್ ಇರುತ್ತೆ ಒಳಗಡೆ, ರಿಮೂವ್ ಮಾಡಿದ್ರೆ ಯಾವ ಕಾರ್ಪೆಂಟರ್ ಕೊಡ್ತೀರಾ ಅವ್ರು ಚೇಂಜ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಮತ್ತೆ ಇಲ್ಲಿ ಕಲರ್ಸ್ ಏನಾದ್ರು ಆಪ್ಷನ್ ಸಿಗುತ್ತಾ ಸರ್? ಪಿಲ್ಲೋ ಕಲರ್ ಚೇಂಜ್ ಆಗುತ್ತೆ, ಬಿಲೋ ಕುಶನ್ ಕಲರ್ ಚೇಂಜ್ ಆಗುತ್ತೆ. ಇದ್ರದ್ದು ಕಲರ್ ನಲ್ಲಿ ನಿಮ್ಗೆ ಒಂದು ಬ್ಲಾಕ್ ಬರುತ್ತೆ, ಒಂದು ಟೀಕ್ ಕಲರ್ ಬರುತ್ತೆ. 2 ಕಲರ್ ಕೊಡ್ಬೋದು ಇದರಲ್ಲಿ. ಏನಾಗ್ಬೋದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಹೇಳೋ ತರ 75,000 ಇದೆ. 75,000? ಹೌದು, ಇನ್ನೂ ಚೇಂಜ್ ಆಗಿಲ್ಲ. ಬೇರೆ ಕಡೆ ಎಲ್ಲ ಎಷ್ಟಿರ್ಬೋದು ಇದು? 1 ಲಕ್ಷ ಮೇಲೆ ಸರ್? ಫಸ್ಟ್ ಆಫ್ ಆಲ್ ಬೇರೆ ಕಡೆ ಸಿಗೋದೇ ಇಲ್ಲ, ಇದು ಸಿಗೋದೇ ಇಲ್ಲ. ಸಿಕ್ಕಿದ್ರು ನಿಮ್ಗೆ ಇಲ್ಲಿ ಹ್ಯಾಂಡಲ್ಸ್ ಬಂದ್ಬಿಟ್ಟು ಇಷ್ಟು ಬ್ರಾಡ್ ಬರಲ್ಲ, ಮತ್ತೆ ಒಳಗಡೆ ಡಿಸೈನಿಂಗ್ ಕೊಡಲ್ಲ, ಪ್ಲೇನ್ ಇರುತ್ತೆ. ಓಕೆನಾ, ಮತ್ತೆ ಸಿಕ್ಕೋದೇ ಇಲ್ಲ. ಆಲ್ಮೋಸ್ಟ್ ಒಂದೆರಡು ಯಾವ್ದಾದ್ರು ಅಂಗಡಿನಲ್ಲಿ ಹುಡುಗಿದ್ರೆ ಸಿಗ್ಬೋದು, ಬಟ್ ಅದು ಬಂದ್ಬಿಟ್ಟು ತುಂಬಾ ರೇರ್. ಸೊ 75 ಸರ್ ಇದು. ಸೊ ಒಂದು ನಿಮ್ಗೆ ಡಿವೈಡರ್ ಬರುತ್ತೆ, ಒಂದು ಡಿವೈಡರ್ ಬರುತ್ತೆ, ಒಂದು 3 seater ಬರುತ್ತೆ, ಇದು 2 seater ಬರುತ್ತೆ, ಒಂದು ಟೀಪೈ ಬರುತ್ತೆ. ಫುಲ್ ಸೆಟ್ 75,000 ಆಗುತ್ತೆ. ವಿತ್ ನಿಮ್ಗೆ ಇದ್ರ ಮೇಲೆ ನಿಮ್ಗೆ ಕಾಟ್ ಬೇಕಂದ್ರೆ ಕಾಟ್ ಇರುತ್ತೆ. ಹೌದು, ಇಲ್ಲ ಮಂಚ ಬೇಕಂದ್ರೆ ಮಂಚ ಸಿಗುತ್ತೆ. ಹೌದು. ಓಕೆ ಸರ್, ಫಸ್ಟ್ ಇವಾಗ ಡೈನಿಂಗ್ ಟೇಬಲ್ ಬಿಡೋಣ. ಸೊ ಇದು 4 seater ಅಲ್ವಾ ಸರ್? 4 seater ಡೈನಿಂಗ್ ಸ್ಟಾರ್ಟಿಂಗ್ ರೇಟ್ ಅಗೇನ್ ಮಾರ್ಕೆಟ್ ನಲ್ಲಿ 14,000, 15,500 ನಮ್ಮ ಹತ್ರ 13,500 ಮಾತ್ರ ಸರ್. ಫ್ರೀ ಮಾಡೆಲ್ ಇದೆ ಕೊಡ್ತಾ ಇರೋದು ನಾವು. ಈ ಮಾಡೆಲ್ ಹೌದು, ನೋಡ್ಕೊಂಡ್ಬಿಡಿ ಯಾವ ತರ ಇದೆ ಅಂತ. 13,500. ಯಾವ್ದು ನಿಮ್ಗೆ ಲೋಕಲ್ ಅಂತೂ ಯಾವ್ದು ಕೊಡ್ತಾ ಇಲ್ಲ ಸರ್. ಆಸಾಮ್ ಟೀಕು ಮೇಲ್ಗಡೆ ಹೀಟ್ ರೆಸಿಸ್ಟೆಂಟ್ ಶೀಟ್ ಇದೆ. 45 to 50 ಡಿಗ್ರಿ ವರೆಗೂ ನಿಮ್ಗೆ ಹೀಟ್ ತಡೆಯುತ್ತೆ ಮೇಲ್ಗಡೆ. ಓಕೆನಾ, ಇದು ಒಂದು ಫ್ರೀ ಕೊಡ್ತಾ ಇರೋದು ನಾವು. ಮತ್ತೆ ಇದರಲ್ಲಿ ನಿಮ್ಗೆ 6 ಚೇರ್ ಬೇಕಂದ್ರೂ 6 ಚೇರು ಸಿಗ್ಬಿಡುತ್ತೆ. 16,500 rupees ಆಗುತ್ತೆ ಅದು. ಪೆಂಡಿ ಟೈಪ್ ನಲ್ಲಿ ಬಂದ್ಬಿಟ್ಟು ನಿಮ್ಗೆ 4 seaterದು. ಇದರಲ್ಲಿ ನೋಡಿ ಲೆಗ್ಸ್ ನೋಡಿ 12 legs ಅಂತಾರೆ ಇದಕ್ಕೆ. ಓಕೆನಾ, 4 seaterದು ನಿಮ್ಗೆ 28,000 rupees ಆಗುತ್ತೆ. 6 seaterದು ನಿಮ್ಗೆ 35,000 rupees ಆಗುತ್ತೆ. ಅದಕ್ಕೆಲ್ಲ ವಾರಂಟಿ ಸರ್? ಅದು ಸರ್ ಇದು ಬಂದ್ಬಿಟ್ಟು ಲೈಫ್ ಟೈಮ್ ವಾರಂಟಿ. ಮೇಲ್ಗಡೆ ಬಂದ್ಬಿಟ್ಟು ಟಾಪ್ ಗ್ಲಾಸ್ ಹಾಕ್ಸ್ಕೋಬೇಕು. ಅದ್ ನಮ್ದು ಇಲ್ಲ ಸರ್, ಗ್ಲಾಸ್ ಅವ್ರಿಗೆ ಅವರು ಪರ್ಚೇಸ್ ಮಾಡ್ಕೋಬೇಕು. ಗ್ಲಾಸ್ ಹಾಕ್ಸ್ಕೊಂಡ್ರೆ ಲೈಫ್ ಟೈಮ್ ಅದು ಮೇಲ್ಗಡೆ ಶೀಟ್ ಏನೂ ಆಗಲ್ಲ. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮ್ಗೆ ನೋಡಿ, ಇದು ಇಂಪೋರ್ಟೆಡ್. ನಿಮ್ಗೆ ಚೇರ್ಸ್ ಇಂಪೋರ್ಟೆಡ್, ಮತ್ತೆ ನಿಮ್ಗೆ ಒಳಗಡೆ ನೋಡ್ಕೋಬಹುದು ನೀವು. ಒಳಗಡೆ ಎಲ್ಲ ಬಂದ್ಬಿಟ್ಟು ಮೆಟಲ್ದು ಇರೋದು, ಮತ್ತೆ ಮೇಲ್ಗಡೆ ಶೀಟ್ ಬಂದ್ಬಿಟ್ಟು ಮೆಟಲ್ದು ಇರೋದು. ಇದು ಟಾಪ್ ಬಂದ್ಬಿಟ್ಟು ಹಾನೆಕ್ಸ್ ಶೀಟ್, ಹಾನೆಕ್ಸ್ ಮಾರ್ಬಲ್ ಇರೋದು. ಇದು ಬಂದ್ಬಿಟ್ಟು ನಿಮ್ಗೆ 4 seater ಇರುತ್ತೆ, 6 seater ಇರುತ್ತೆ. ಇಲ್ಲ ನಿಮ್ಗೆ ಡಿಸೈನ್ಸ್ ಅವೈಲೇಬಲ್ ಇದೆ ನನ್ನ ಹತ್ರ. ಓಕೆನಾ, ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಆ ಡಿಸೈನ್ ನಾವು ಕೊಡ್ತೀವಿ. ಎಷ್ಟಾಗುತ್ತೆ ಸರ್? ಇದೇ ಡಿಸೈನ್ ನಲ್ಲಿ 4 seater ನಿಮ್ಗೆ 45,000 rupees ಆಗುತ್ತೆ. ಹೌದು ಸರ್, ಇಂಪೋರ್ಟೆಡ್. ಇದು ಹಾನೆಕ್ಸ್ ಮಾರ್ಬಲ್. ಓಕೆನಾ, ಮತ್ತೆ 6 seater ಬಂದ್ಬಿಟ್ಟು 65,000 ಆಗುತ್ತೆ. 65,000? ಹೌದು. ಇದು ಇಂಪೋರ್ಟೆಡ್. ಇದು ಹಾನೆಕ್ಸ್ ಮಾರ್ಬಲ್. ಇದು ಬಂದ್ಬಿಟ್ಟು ನಿಮ್ಗೆ ಸ್ವಲ್ಪ ಡಾರ್ಕ್ ಇರೋದು ಮಾರ್ಬಲ್. ಇದು ವೈಟ್ ಮಾರ್ಬಲ್. ಹೌದು, ಇದೆಲ್ಲ ಇಂಪೋರ್ಟೆಡ್ ಮಾರ್ಬಲ್ ಸರ್. ಸ್ವಲ್ಪ ನಮ್ಗೆ ಇಂಡಿಯಾನಲ್ಲಿ ಸಿಕ್ಕೋದು ಸ್ವಲ್ಪ ಕಷ್ಟ ಇರುತ್ತೆ, ಕಾಸ್ಟ್ಲಿ ಇರುತ್ತೆ. ಕಷ್ಟ ಏನಿರಲ್ಲ, ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಓಕೆನಾ, ಮತ್ತೆ ಸೀಟಿಂಗ್ ಸೈಜಸ್ ನೋಡ್ಕೋಬಹುದು ನೀವು. ಸೀಟ್ ಸೈಜ್ ಆರಾಮಾಗಿ ನೀವು ಹೇಳ್ಬೋದು 150 kgs 200 kgs ವರೆಗೂ ಹಾಕೋಬಹುದು, ಏನಾಗಲ್ಲ ಸರ್. ಇದು 6 seater. ಇದು ಸೆಟ್ ಜೊತೆನಲ್ಲಿ ಬಾಸ್ ಚೇರ್ ಇದೆ, ಅಲ್ಲಿ ಸೈಡ್ ನಲ್ಲಿ ಇಟ್ಟಿದೀವಿ. ಫ್ಯಾಮಿಲಿ ಹೆಡ್ ಗೆ ಆ ಚೇರ್ ಬರುತ್ತೆ, ಮಿಕ್ಕಿದೆಲ್ಲ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಚೇರ್ ಸಿಗುತ್ತೆ. ಇದರಲ್ಲಿ 4 seater ನಿಮ್ಗೆ 45,000 ಆಗುತ್ತೆ. ಅಗೇನ್ 6 seater 65,000 ಆಗುತ್ತೆ. ಸರ್ ನೆಕ್ಸ್ಟ್ ಕಾಟ್ ಆಪ್ಷನ್ ಬಂದ್ವಿ. ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಕಾಟ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಕಾಟ್ ವಿತೌಟ್ ಸ್ಟೋರೇಜ್ 10,500 rupees ಸ್ಕ್ರೀನ್ ಅಲ್ಲಿ ಬರ್ತಾ ಇರೋದು ಅದೇ. ಮತ್ತೆ ಸರ್ ನೋಡಿ, ನಿಮ್ಗೆ ಬಂದ್ಬಿಟ್ಟು ಕಂಪ್ರೆಸ್ ಪ್ಲೈವುಡ್ ಕಾಟ್ ಇರುತ್ತೆ ನಮ್ಮ ಹತ್ರ, ಮತ್ತೆ ನೀಮ್ದು ಕಾಟ್ ಇರುತ್ತೆ, ಮತ್ತೆ ಶಿಶಮ್ದು ಕಾಟ್ ಇರುತ್ತೆ. ಹೌದು, ಇವಾಗ ಕಂಪ್ರೆಸ್ ಪ್ಲೈವುಡ್ ನಲ್ಲಿ ನಿಮ್ಗೆ ಹೆಡ್ ಸ್ಟೋರೇಜ್ ಬಂದ್ಬಿಡುತ್ತೆ, ಫಾಲ್ಡರ್ ಬಂದ್ಬಿಡುತ್ತೆ, ಮತ್ತೆ ಒಳಗಡೆ ಕೆಳಗಡೆ ಬಂದ್ಬಿಟ್ಟು ಸ್ಟೋರೇಜ್ ಸಿಗ್ಬಿಡುತ್ತೆ ನಿಮ್ಗೆ. ಸ್ಟೋರೇಜ್ ಹೌದು ಸರ್. ಮತ್ತೆ ನಿಮ್ಗೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಪ್ರಾಪರ್ ಆಗಿ 3 to 6 inches ಹೆಡ್ ಬೋರ್ಡ್ ಮತ್ತೆ ಫುಟ್ ಬೋರ್ಡ್ ಕೊಡ್ತೀವಿ. ಸರ್ ಇದು ಬಂದ್ಬಿಟ್ಟು 10,500 rupees ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮ್ಗೆ ಡಿಸೈನ್ ಮತ್ತೆ ಇದರಲ್ಲಿ ವೇರಿಯೇಷನ್ ಆಗುತ್ತೆ ನಿಮ್ಗೆ. ಮತ್ತೆ ಈ ಕಾಟ್ ನಲ್ಲಿ ನಿಮ್ಗೆ ನೀಮ್ ವುಡ್, ಕಂಪ್ಲೀಟ್ ಆಗಿ ನೀಮ್ ವುಡ್ ವಿತ್ ಯಾವ ಕಲರ್ ಬೇಕು ಇದಕ್ಕೂ ಕಲರ್ ಹಾಕೊಡ್ಬೋದು ನಾವು. ಸರ್ ಇದು ಬಂದ್ಬಿಟ್ಟು 4 to 5 days ಆಗುತ್ತೆ ಇದನ್ನು. ಓಕೆನಾ, ಮತ್ತೆ ಇದರಲ್ಲಿ ಹೈಡ್ರಾಲಿಕ್ ಸ್ಟೋರೇಜ್. ಇದು ಯಾವ ತರ ಸ್ಟೋರೇಜ್ ನಲ್ಲಿ ಏನಾದ್ರು ಬೇಕಂದ್ರೂ ಇಟ್ಕೋಬಹುದು. ಸಖತ್ ಸ್ಟೋರೇಜ್ ಇದೆ. ಸೈಜ್ ಏನಿದೆ ಸರ್ ಇದು?
ಸರ್ ಇದು ಕಿಂಗ್ ಸೈಜ್ 6x6.5 ಯಾವ ತರ ಡಿಸೈನಿಂಗ್ ಬೇಕೋ ಆ ತರ ಕೊಡ್ಬೋದು ನಾವು. ಎಷ್ಟಾಗುತ್ತೆ ಸರ್ ಇದು ಕ್ವೀನ್ ಸೈಜ್ ಎಷ್ಟಾಗುತ್ತೆ, ಕಿಂಗ್ ಸೈಜ್ ಎಷ್ಟಾಗುತ್ತೆ ಅದೇ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು ಕಿಂಗ್ ಸೈಜ್ 45 ಆಗುತ್ತೆ ನಿಮ್ಗೆ, ಕ್ವೀನ್ ಸೈಜ್ ಬಂದ್ಬಿಟ್ಟು 38 ಆಗುತ್ತೆ. 38 ಹೌದು ಸರ್. ಮತ್ತೆ ಇದು ಶೀಶೆ ಮುಡ್ದು ನೋಡಿ ಸರ್, ಶೀಶೆ ಮುಡ್ದು ಬಂದ್ಬಿಟ್ಟು ನಿಮ್ಗೆ ಕಿಂಗ್ ಸೈಜ್ 30 ಆಗುತ್ತೆ ನಿಮ್ಗೆ, ಕ್ವೀನ್ ಸೈಜ್ 28 ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಫ್ರೇಮ್ ಇದು ಶೀಶೆ ಮುಡಿಂದ ಇರೋದು, ಫುಲ್ ಫ್ರೇಮ್, ಫುಲ್ ಯಾವುದು ಯೂಸ್ ಮಾಡಿಲ್ಲ, ಬೇರೆ ಯಾವ್ದಿಲ್ಲ. ಇದರಲ್ಲಿ ಏನಾದ್ರು EMI ಆಪ್ಷನ್ ಇದೆಯಾ ಸರ್? ಎಲ್ಲಾದ್ರಲ್ಲಿ EMI ಆಪ್ಷನ್ ಇದೆ. ಇದ್ರಲ್ಲಿ ಏನೋ ಒಂದು ಪರ್ಚೇಸ್ ಏನಾದ್ರು ಮಾಡ್ಕೊಳ್ಳಿ ಪರ್ಚೇಸ್, EMI ಆಪ್ಷನ್ ಅವೈಲೇಬಲ್ ಇದೆ. ಯಾವ ಫೈನಾನ್ಸ್ ಸರ್? ನಮ್ಮ ಹತ್ರ ಬಜಾಜ್ ಇದೆ, ಟಾಟಾದ್ ಇದೆ. ಹೌದು, ಯಾವ್ದ್ರಲ್ಲಿ ಅವ್ರಿಗೆ ಪ್ರೋಸೆಸ್ ಆಗುತ್ತೆ ಅದರಲ್ಲಿ ನಾವು ಪ್ರೋಸೆಸ್ ಮಾಡ್ತೀವಿ. ಸೊ ಬೇಸಿಕ್ ಡಾಕ್ಯುಮೆಂಟ್ಸ್ ತಗೊಂಡೋಗಿದ್ರೆ ಏನೋ ಒಂದು ನಿಮಗೆ ಪರ್ಚೇಸ್ ಮಾಡ್ಬೋದು, ಸೋಫಾ ಆಗಲಿ, ಡೈನಿಂಗ್ ಟೇಬಲ್ ಆಗಲಿ, ಕಾಟ್ ಆಗಿರಲಿ, ಹೌದು, ಯಾವ್ದ್ರ ಎಲ್ಲ ಮೇಲೆ ನಿಮಗೆ EMI ಆಪ್ಷನ್ ಕೊಡೋದು. ಸೊ ಶಾಪ್ದು ಟೈಮಿಂಗ್ಸ್ ಏನಾಗ್ಬೋದು ಸರ್? ಶಾಪ್ ಟೈಮಿಂಗ್ ಬಂದ್ಬಿಟ್ಟು ನಿಮ್ಗೆ ಒಂದು 11 o'clock ಟು ನೈಟ್ 9:30 ವರೆಗೂ ಇರ್ತಾರೆ. 9:30 ಹೌದು ಸರ್. ಸೊ ಸಂಡೇ ಏನಾದ್ರು ಇಲ್ಲ, ಯಾವ್ದು ಹಾಲಿಡೇಸ್ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಯಾವ ಹಾಲಿಡೇಸ್ ಇಲ್ಲ. ಮತ್ತೆ ಎವ್ರಿ ಟೈಮ್ ಓಪನ್ ಇರುತ್ತೆ ನಿಮ್ಗೆ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಕಸ್ಟಮರ್ಗೆ ಏನ್ ಹೇಳ್ಬೇಕಂದ್ರೆ ಬೆಳಿಗ್ಗೆ ಒಂದು 7 o'clock 6 o'clock ಆ ತರ ಮೆಸೇಜಸ್ ಮಾಡ್ತಾರೆ. ಓಕೆನಾ, ಆವಾಗ ಏನಾಗುತ್ತೆ ಮಿಸ್ ಆಗೋದು ಚಾನ್ಸಸ್ ಇರುತ್ತೆ, ಯಾಕಂದ್ರೆ ನಾನ್ ವರ್ಕಿಂಗ್ ಟೈಮ್ ಅದು. ಓಕೆನಾ, ಆ ತರ ಏನಾದ್ರು ಇದ್ರೇನು ನಾವು ಮಿಸ್ ಮಾಡಿದ್ರು ಪೋಸ್ಟ್ 11 o'clock ಆದ್ಮೇಲೆ ನಾವು ರೆಸ್ಪಾಂಡ್ ಮಾಡೇ ಮಾಡ್ತೀವಿ ಕಸ್ಟಮರ್ಗೆ. ಕಾಲ್ಸ್ ಮಾತ್ರ ಯಾವ್ದಕ್ಕೂ ಮಿಸ್ ಮಾಡಲ್ಲ, ಯಾಕಂದ್ರೆ ಕಮೆಂಟ್ ಮಾಡ್ತಾರೆ ಸರ್, ಕಾಲ್ ಮಾಡದೆ ಪಿಕ್ ಮಾಡ್ತಾ ಇಲ್ಲ. ಇಲ್ಲ, ಅದೇ ಸರ್ ಹೇಳ್ತಾ ಇರೋದು, ನಾನ್ ವರ್ಕಿಂಗ್ ಟೈಮ್ ನಲ್ಲಿ ಆಫ್ಟರ್ 9 o'clock ಮಾಡ್ತಾರೆ, ಆಫ್ಟರ್ 10 o'clock ಮಾಡ್ತಾರೆ. ಸೊ ನಾನ್ ವರ್ಕಿಂಗ್ ಟೈಮ್ ನಲ್ಲಿ ಏನಾಗುತ್ತೆ, ಕಸ್ಟಮರ್ ನಮ್ ಏನ್ ಕೊಲೀಗ್ಸ್ ಇರ್ತಾರೆ ಅವ್ರು ಪಿಕ್ ಮಾಡಲ್ಲ. ಸಮಟೈಮ್ಸ್ ಪಿಕ್ ಮಾಡ್ತಾರೆ, ಟ್ರೈ ಮಾಡ್ತಾರೆ ಎವ್ರಿ ಕಾಲ್ ಅಟೆಂಡ್ ಮಾಡಕ್ಕೆ, ಮಿಸ್ ಆಗೇ ಆಗುತ್ತೆ ಸಮಟೈಮ್ಸ್. ಯಾಕಂದ್ರೆ ಒಂದ್ ಕಾಲ್ ಮೇಲೆ ಇರ್ತಾರೆ, ಇನ್ನೊಂದ್ ಕಾಲ್ ಅಟೆಂಡ್ ಮಾಡಕ್ ಆಗಲ್ಲ, ಯಾಕಂದ್ರೆ ಒಬ್ರು ಹತ್ರ ಇರ್ತಾರೆ, ಇನ್ನೊಬ್ರು ಪಿಕ್ ಮಾಡಲ್ಲ, ಆ ತರ ಇರ್ತಾರೆ. ಬಟ್ ಆದ್ರೆ ವರ್ಕಿಂಗ್ ಅವರ್ಸ್ ನಲ್ಲಿ ಮಿಸ್ ಮಾಡಲ್ಲ, ಪಿಕ್ ಮಾಡೇ ಮಾಡ್ತೀವಿ. ಮತ್ತೆ ಏನಾದ್ರೂ ನಮ್ಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ವಾಟ್ಸ್ಆಪ್ ಇಂದ ಜಸ್ಟ್ ಹಾಯ್ ಅನ್ಬಿಟ್ಟು ಕಳ್ಸ್ಬಿಟ್ಟು, ಏನ್ ರಿಕ್ವೈರ್ಮೆಂಟ್ ಇದ್ರೆ ಕಳ್ಸ್ಬಿಟ್ರೆ ಅಸನಸ್ ಫ್ರೀ ಆದ ತಕ್ಷಣ ಬೇರೆ ಕಾಲ್ ಇಂದ ಆ ಕಾಲ್ ಇಂದ ನಾವು ಅವ್ರಿಗೆ ರಿಪ್ಲೈ ಮಾಡ್ತೀವಿ. ಸೊ ಅದಕ್ಕೆ ಅಂತಾನೆ ಸ್ಕ್ರೀನ್ ಮೇಲೆ 2 ನಂಬರ್ ಕೂಡ ಕೊಟ್ಟಿರ್ತೀವಿ. 1 ನಂಬರ್ ಬಿಸಿ ಇದ್ರೆ ಇನ್ನೊಂದು ನಂಬರ್ ನೀವು ಕಾಲ್ ಮಾಡ್ಬೋದು. ಸೊ ವರ್ಕಿಂಗ್ ಅವರ್ಸ್ ಅಲ್ಲಿ ನೀವು ಕಾಲ್ ಮಾಡಿ ಏನೋ ಮೆಸೇಜ್ ಕಳಿಸಿ, ಇಲ್ಲ ನಿಮ್ಗೆ ಇಲ್ಲಿ ಯಾವ್ದಾದ್ರು ಒಂದು ಸೋಫಾನೋ ಏನೋ ಒಂದು ಇಷ್ಟ ಆದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ನಂಬರ್ ಇದೆ ಅಲ್ವಾ ಸರ್? ವಾಟ್ಸ್ಆಪ್ ಮಾಡ್ಬೋದು. ಸೊ ಶಾಪ್ದು ಟೈಮಿಂಗ್ಸ್ ಏನಿದೆ, ಸೊ ಬನ್ನಿ ಒಂದ್ಸರಿ ಕಾಲ್ ಮಾಡ್ಕೊ ಬನ್ನಿ. ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.